ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲೇ ಬಾರಿಗೆ ನಾನು ಎಕ್ಸ್ಪ್ಲನೇಷನ್ ವೀಡಿಯೋನ ನೋಡ್ತಿರೋ, ಯಾರೆಲ್ಲ ಮೊದಲೇ ಬಾರಿಗೆ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರೋ, ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೊರಿಯನ್ ಡ್ರಾಮಾಸು, ಚೈನೀಸ್ ಡ್ರಾಮಾಸು ಮತ್ತು ಕೊರಿಯನ್ ಮೂವೀಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ, ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್, ಮೂವಿ ಆದ ಸುಮ್ಮನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಮತ್ತೆ ಜೊತೆಯಲ್ಲಿ ಲವ್ ಇಸ್ ಸ್ವೀಟ್ ಚೈನೀಸ್ ಡ್ರಾಮಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನಾನಿವತ್ತು ಕೊರಿಯನ್ ಮೂವಿ ಆದ ಬಿ ವಿತ್ ಯು ನ ಸೆಕೆಂಡ್ ಪಾರ್ಟ್ ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಯಾರೆಲ್ಲ ಮೊದಲೇ ಪಾರ್ಟ್ ನ ನೋಡಿಲ್ಲ ಅವರೆಲ್ಲ ಫಸ್ಟ್ ಪಾರ್ಟ್ ನ ನೋಡ್ಕೊಂಡ್ ಬನ್ನಿ, ಯಾಕೆಂದ್ರೆ ಆಗ ಈ ಮೂವಿ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಈಗ ಜಾಸ್ತಿ ತಡ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಲಾಸ್ಟ್ ಪಾರ್ಟ್ ಅಲ್ಲಿ ನಾವು ನೋಡಿದ್ವಿ, ಹಳ್ಳಿ ಹತ್ರ ಒಂದು ಹುಡುಗಿ ಬಿದ್ದಿರುವಾಗ ಜಿಹೋ ಮತ್ತೆ ಹೀರೋಗೆ ಆ ಹುಡುಗಿನ ಎಬ್ರು ಸೆಕೆಂಡ್ ಟ್ರೈ ಮಾಡ್ತಿರ್ತಾರೆ. ಇಲ್ಲಿ ಅವಳಿಗೆ ಪ್ರಜ್ಞೆ ಬರುತ್ತೆ. ಇಲ್ಲಿ ಅವಳನ್ನ ನೋಡಿದಾಗ ಅವಳ ಫೇಸು ಹೀರೋಯಿನ್ ಫೇಸ್ ತರಾನೇ ಸಿಮಿಲರ್ ಆಗಿರುತ್ತೆ. ನೋಡಿ ಜಿಹೋ ಅಂತೂ ಫುಲ್ಲು ಖುಷಿ ಪಡ್ತಿರ್ತಾನೆ, ಆದ್ರೆ ಹೀರೋಗೆ ಫುಲ್ಲು ಭಯ ಆಗ್ತಿರುತ್ತೆ. ಅವನು ದೂರ ಹೋಗಿ ಬಿದ್ದೋಗ್ಬಿಟ್ಟಿರ್ತಾನೆ. ಇಲ್ಲಿ ಹೀರೋಗೆ ಈಗಲೂ ಕೂಡ ಡೌಟ್ ಹೊಡಿತಿರುತ್ತೆ, ಅದು ದೆವ್ವನ ಏನು ಇಲ್ಲ ಬೇರೆ ಯಾರಾದ್ರೂ ಅವಳ ತರನೇ ಇರೋ ರೂಪದವರು ಇರ್ಬೋದಾ ಅಂತೆಲ್ಲ ಇಲ್ಲಿ ಅವನು ಯೋಚನೆ ಮಾಡ್ತಿರ್ತಾನೆ. ಇಲ್ಲಿ ಜಿಹೋ ಹೀರೋ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾನೆ, ನಾನ್ ನಿಮ್ಗೆ ಹೇಳಿದ್ದೆ ತಾನೆ ಅಂತ. ಇಲ್ಲಿ ಅವನು ಫುಲ್ ಸ್ಮೈಲ್ ಮಾಡ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋಯಿನ್ ಕನ್ಫ್ಯೂಸ್ ಆಗಿ ಜಿಹೋನ ಕೇಳ್ತಿರ್ತಾಳೆ, ನೀನ್ ಯಾರು ಅಂತ. ಇಲ್ಲಿ ಅದಕ್ಕೆ ಜಿಹೋಗೆ ಫುಲ್ಲು ಶಾಕ್ ಆಗಿ ಅವನು ಫುಲ್ಲು ಬೇಜಾರಲ್ಲಿ ಹೇಳ್ತಿರ್ತಾನೆ, ಮಾಮ್ ನಾನು ನಿನ್ನ ಜಿಹೋ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಹೀರೋಯಿನ್ ಫುಲ್ಲು ಶಾಕ್ ಆಗಿ, ಏನು ಮಾಮ, ನಾನ್ ನಿಮ್ ಮಾಮ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಹೋ ಹೇಳ್ತಿರ್ತಾನೆ, ಮಾಮ್ ನಾನು ನಿಮ್ ಜಿಹೋ, ನೀವು ನನ್ನನ್ನ ಹೇಗೆ ಮರೆಯೋದಕ್ಕೆ ಸಾಧ್ಯ? ನೀವು ನನ್ಗೆ ಪ್ರಾಮಿಸ್ ಮಾಡಿದ್ರಲ್ಲ ಮಳೆ ಬಂದಾಗ ಮೋಡಗಳ ಲೋಕದಿಂದ ನೀವು ಬರ್ತೀನಿ ಅಂತ ಹೇಳಿದ್ರಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಹೀರೋಯಿನ್ಗೆ ಏನು ಅರ್ಥ ಆಗೋದಿಲ್ಲ, ಅವಳಿಗೆ ಏನು ನೆನಪಿರೋದಿಲ್ಲ. ಇಲ್ಲಿ ಅದಕ್ಕೆ ಅವಳು ಕೇಳ್ತಿರ್ತಾಳೆ, ನೀನು ಏನ್ ಹೇಳ್ತಿದ್ಯಾ, ನಂಗೆ ಏನು ಅರ್ಥ ಆಗ್ತಾ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಜಿಹೋ ಅವ್ರ ಅಪ್ಪನ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾನೆ, ಅಪ್ಪ ನೀವೇ ಅಮ್ಮನ್ಗೆ ಎಲ್ಲಾನು ನೆನ್ಪು ಮಾಡಿಸಿ ಏನಾದ್ರು ಹೇಳಿ ಅಲ್ಲ ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋಗೆ ಇದನ್ನೆಲ್ಲ ನಂಬೇಕು ಅನ್ನೋದಕ್ಕೆ ಅವನ್ಗೆ ಧೈರ್ಯನೇ ಬರ್ತಿರಲ್ಲ. ಮೋಸ್ಟ್ಲಿ ನಾನು ಕನ್ಸ್ ಕಾಣ್ತಿದ್ದೀನಿ ಅಂತ ಕಪಾಳಕ್ಕೆಲ್ಲ ಹೊಡ್ಕೋತಿರ್ತಾನೆ. ಅವನಂತೂ ಫುಲ್ಲು ಶಾಕ್ ಅಲ್ಲಿ ಇರ್ತಾನೆ. ಇಲ್ಲಿ ಜಿಹೋ ಎದ್ಬಿಟ್ಟು ಹೀರೋಯಿನ್ ಇಟ್ಕೊಂಡು ಕರಿತಿರ್ತಾನೆ, ಮಮ್ಮಿ ಬನ್ನಿ ಮನೆಗಾದ್ರೂ ಹೋಗೋಣ, ನಾನಂತೂ ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕು, ಬನ್ನಿ ಬನ್ನಿ ಅಂತ ಕರಿತಿರುವಾಗ ಹೀರೋಯಿನ್ ಕೂಡ ಹೇಳ್ತಿರ್ತಾಳೆ, ಇದೆಲ್ಲ ಏನ್ ನಡೀತಿದೆ ಇಲ್ಲಿ ಅಂತ ಕೇಳ್ತಿರ್ತಾಳೆ. ಹೀರೋ ಫುಲ್ಲು ಶಾಕ್ ಆಗಿ ಜಿಹೋಗೆ ಹೇಳ್ತಿರ್ತಾನೆ, ಜಿಹೋ ಅವ್ರನ್ನ ಹೋಗೋದಕ್ ಬಿಡು ಅಂತ. ಇಲ್ಲಿ ಆದ್ರೂ ಜಿಹೋ ಮಾತನ್ನ ಕೇಳ್ದಲೆ ಹೀರೋಯಿನ್ ಇಟ್ಕೊಂಡು, ಬನ್ನಿ ಅಮ್ಮ ಮನೆಗೆ ಹೋಗೋಣ, ಬನ್ನಿ ಬನ್ನಿ ಅಂತ ಕರಿತಿರ್ತಾನೆ. ಸೀನ್ ಶಿಫ್ಟ್ ಆಗಿ ಹೀರೋ ಹೀರೋಯಿನ್ ಮತ್ತೆ ಜಿಹೋ ಮನೆಗ್ ಬಂದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಹೋ ಮನೆಗ್ ಬಂದಿದ ತಕ್ಷಣ ಲೈಟ್ ಎಲ್ಲ ಆನ್ ಮಾಡಿದ್ಮೇಲೆ ಅಲ್ಲಿರೋ ಫೋಟೋಸ್ನೆಲ್ಲ ತಗೊಂಡ್ಬಂದ್ಬಿಟ್ಟು ಹೀರೋಯಿನ್ಗೆ ತೋರಿಸ್ತಿರ್ತಾರೆ. ಮಮ್ಮಿ ನೋಡಿ ನೀವೇ ನಮ್ಮ ಮಮ್ಮಿ, ಇವಾಗಾದ್ರೂ ನಿಮ್ಗೆ ನೆನ್ಪಾಯ್ತಾ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಹೀರೋಯಿನ್ ಅಂತೂ ಫುಲ್ಲು ಶಾಕ್ ಆಗಿ ಸುತ್ತಮುತ್ತ ಎಲ್ಲಾ ಕಡೆನೂ ನೋಡ್ತಿರ್ತಾಳೆ. ಇಲ್ಲಿ ಜಿಹೋ ಹೀರೋಯಿನ್ ಮುಂದೆ ಕರ್ಕೊಂಡು ಹೋಗ್ಬಿಟ್ಟು ಇನ್ನೂ ಫೋಟೋಗಳನ್ನ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಿರ್ತಾನೆ. ಅಲ್ಲಿ ನೋಡಿದ್ರೆ ಆ ಮನೆ ತುಂಬಾ ಹೀರೋಯಿನ್ದು, ಹೀರೋದು ಮತ್ತೆ ಜಿಹೋದೆ ಫೋಟೋಸ್ಗಳಿರುತ್ತೆ. ಇಲ್ಲಿ ಹೀರೋಯಿನ್ ಹೀರೋ ಕಡೆ ತಿರುಗಿ ನೋಡಿದಾಗ ಅವನಂತೂ ಎದ್ರುಕೊಂಡು ಕೆಳಗಡೆ ಕುತ್ಕೋಬಿಡ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಹೋ ಒಂದು ಡ್ರಾಯಿಂಗ್ ಬುಕ್ ನ ತಗೊಂಡ್ಬಂದ್ಬಿಟ್ಟು ತೋರಿಸ್ತಿರ್ತಾನೆ, ಮಮ್ಮಿ ಇದನ್ನ ನಾನು ನಿಮ್ಗೋಸ್ಕರನೇ ಮಾಡಿರೋದು ಅಂತ. ಅದೇ ಟೈಮ್ಗೆ ಹೀರೋ ಬಂದ್ಬಿಟ್ಟು ಜಿಹೋನ ಹಗ್ ಮಾಡ್ಕೊಂಡು ಹೀರೋ ಹೇಳ್ತಿರ್ತಾರೆ, ಜಿಹೋ ಈಗ್ಲೇ ಬೇಡ ಅಂತ. ಇಲ್ಲಿ ಹೀರೋ ಹೀರೋಯಿನ್ಗೆ ಹೇಳ್ತಿರ್ತಾನೆ, ನಿನ್ ವಸ್ತುಗಳನ್ನೆಲ್ಲ ನಾವು ಏನು ಮುಟ್ಟಿಲ್ಲ, ಎಲ್ಲ ಹಾಗಾಗೆ ಇದೆ, ಮೊದ್ಲು ನೀನು ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗು, ಆಮೇಲೆ ನಾವು ಮಾತಾಡೋಣ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಜಿಹೋನ ನೋಡ್ಕೊಂಡು ಹೇಳ್ತಿರ್ತಾನೆ, ಜಿಹೋ ನೀನು ವಾಶ್ರೂಮ್ಗೆ ಹೋಗ್ಬೇಕಲ್ವಾ ಅಂತ. ಇಲ್ಲಿ ಅದಕ್ಕೆ ಜಿಹೋ ಕೂಡ ಹೇಳ್ತಿರ್ತಾನೆ, ಇಲ್ಲ ಪಾಪ ನಂಗೆ ವಾಶ್ರೂಮ್ ಬರ್ತಿಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇಲ್ಲ ನನಗೆ ಗೊತ್ತು ನೀನು ವಾಶ್ರೂಮ್ಗೆ ಹೋಗ್ಬೇಕು ಬಾ ಅನ್ಬಿಟ್ಟು ಇಲ್ಲಿ ಹೀರೋ ಜಿಹೋನ ಎತ್ಕೊಂಡು ವಾಶ್ರೂಮ್ಗೆ ಫೋರ್ಸ್ಫುಲಿ ಆಗಿ ಕರ್ಕೊಂಡು ಹೋಗ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಹೋನ ತೋರಿಸ್ತಾರೆ. ಇಲ್ಲಿ ಇವರಿಬ್ರು ವಾಶ್ರೂಮ್ ಅಲ್ಲಿ ಕುತ್ಕೊಂಡು ಮಾತಾಡ್ತಿರ್ತಾರೆ. ಇಲ್ಲಿ ಹೀರೋ ಜಿಹೋಗೆ ಹೇಳ್ತಿರ್ತಾರೆ, ಅದು ಸರಿ ನಿಮ್ಮ ಅಮ್ಮಂಗೆ ಯಾಕೆ ಏನು ನೆನಪೇ ಆಗ್ತಾ ಇಲ್ಲ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಹೋ ಯೋಚನೆ ಮಾಡ್ತಾ ಹೇಳ್ತಿರ್ತಾನೆ, ಮೋಸ್ಟ್ಲಿ ಅಮ್ಮ ಮೋಡಗಳ ಲೋಕಕ್ಕೆ ಹೋಗುವಾಗ ತಲೆಗೆ ಅವ್ರಿಗೆ ಪೆಟ್ ಬಿದ್ದಿರ್ಬೋದು, ಅದಕ್ಕೆ ಅವರೆಲ್ಲ ಮರ್ತೋಗಿದ್ದಾರೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ಗನ್ಸುತ್ತೆ ಅವ್ರಿಗೆ ಏನು ನೆನಪೇ ಇಲ್ಲ ಅನ್ಸುತ್ತೆ ಅಂತ. ಇಲ್ಲಿ ಅದಕ್ಕೆ ಜಿಹೋ ಕೇಳ್ತಿರ್ತಾನೆ, ನಿಮ್ ಮಾತಿನ ಅರ್ಥ ಏನು ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅವ್ರಿಗೆ ನೆನಪಿರಲ್ಲ ಅನ್ಸುತ್ತೆ ಮೋಡಗಳ ಲೋಕಕ್ಕೆ ಅವರು ಹೋಗಿರೋದು ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಜಿಹೋ ನೀನು ನಿಮ್ಮ ಅಮ್ಮಂಗೆ ಏನು ಹೇಳ್ಬೇಡ ಅಂತ. ಇಲ್ಲಿ ಅದಕ್ಕೆ ಜಿಹೋ ಹೇಳ್ತಿರ್ತಾನೆ, ಯಾಕೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಅಕಸ್ಮಾತ್ ನಿಮ್ಮ ಅಮ್ಮಂಗೆ ಏನಾದ್ರು ಬೇಜಾರಾಗಿ ಅವರು ಮತ್ತೆ ವಾಪಸ್ ಹೊಟ್ಟೋದ್ರೆ ಏನ್ ಮಾಡೋದು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಹೋ ಹೇಳ್ತಿರ್ತಾನೆ, ಮತ್ತೆ ಈ ಮಾತನ್ನೆಲ್ಲ ಹೇಳ್ಬೇಡಿ ನೀವು ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನು ನಿಮ್ಮ ಮಮ್ಮಿಗೆ ಫೀಲ್ ಮಾಡಿಸೋರು ಯಾವಾಗ್ಲೂ ನಮ್ ಜೊತೆನೆ ಇದ್ರು, ಅವರು ಎಲ್ಲೂ ಹೋಗಿರ್ಲಿಲ್ಲ ಅಂತ. ಮತ್ತೆ ಇನ್ನೊಂದು ವಿಷಯ, ಇದನ್ನೆಲ್ಲ ನೀನು ಯಾರಿಗೂ ಹೇಳ್ಬೇಡ, ಇದನ್ನೆಲ್ಲ ನಾವು ಸೀಕ್ರೆಟ್ ಆಗಿ ಇಟ್ಕೊಳ್ಳೋಣ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಹೋ ಕೂಡ ಎಲ್ಲಾನು ಒಪ್ಕೋತಾನೆ, ಸರಿ ಆಯ್ತು ನಾನು ಯಾರಿಗೂ ಏನು ಹೇಳಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾವಿಬ್ರು ಪ್ರಯತ್ನ ಪಟ್ರೆ ಮಮ್ಮಿಗೆ ಏನೇನ್ ನೆನಪು ಹೋಗಿದೆಯಲ್ಲ ಅದನ್ನೆಲ್ಲ ನಾವು ವಾಪಸ್ ತರ್ಬೋದು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅವರಿಬ್ರು ಹೀಗೆ ಮಾತಾಡ್ತಾ ನಗ್ತಾ ಇವ್ರ ಡೀಲ್ ಏನಿದೆ ಅದನ್ನ ಪಕ್ಕ ಮಾಡ್ಕೋತಿರ್ತಾರೆ.
ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿಮ್ಮ ಮಮ್ಮಿ ಮೊದಲಿಗಿಂತ ತುಂಬಾ ಹೆಲ್ದಿಯಾಗಿ ಕಾಣಿಸ್ತಿದ್ದಾರೆ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಜಿಹೋ ಕೂಡ ಹೇಳ್ತಿರ್ತಾನೆ, ಹೌದು ಮತ್ತೆ ಚೆನ್ನಾಗೂ ಕಾಣಿಸ್ತಿದ್ದಾರೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಅವಳು ಮುಂಚೆಯಿಂದನೂ ಚೆನ್ನಾಗಿ ಕಾಣಿಸ್ತಿಲ್ಲ, ಅವಳು ಕ್ಯೂಟ್ ಆಗಿದ್ದಾಳೆ ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಹೋ ವಾಶ್ರೂಮ್ ಇಂದ ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವರಿಬ್ರು ಬಂದಿದ ತಕ್ಷಣನೇ ಹೀರೋಯಿನ್ ಕೇಳ್ತಿರ್ತಾಳೆ ಎಕ್ಸ್ಕ್ಯೂಸ್ ಮೀ ಅಂತ. ಇಲ್ಲಿ ಅದಕ್ಕೆ ಹೀರೋ ಮತ್ತೆ ಜಿಹೋ ಫುಲ್ ಶಾಕ್ ಆಗಿ ನಿಂತ್ಕೊಬಿಡ್ತಾರೆ. ಇಲ್ಲಿ ಹೀರೋಯಿನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಜವಾಗ್ಲೂ ನಾನು ಇದೇ ಜಾಗದಲ್ಲಿ. ಇಲ್ಲಿ ಅದಕ್ಕೆ ಹೀರೋ ಫುಲ್ ಎದ್ರುಕೊಂಡು, ಹೌದು ನೀನು ಇಲ್ಲೇ ಇರ್ತಿದ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಏನೇ ಹೇಳಿದ್ರು ಜಿಹೋ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಹೌದು ಹೌದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋಯಿನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀವು ನನಗೆ ಹೇಳಿದ್ರಿ ಯಾವುದೋ ಒಂದು ಮೋಡಗಳ ಲೋಕ ಅಂತ ಇತ್ತು, ಆ ಜಾಗದಲ್ಲಿದ್ದೆ, ಆಮೇಲೆ ಅಲ್ಲಿಂದ ಬಂದೆ, ನೀನು ನನಗೆ ಬರುವಾಗ ವೆಲ್ಕಮ್ ಕೂಡ ಮಾಡಿದೆ ಅಲ್ವಾ ಅಂತೆಲ್ಲ ಹೇಳ್ತಿರ್ತಾಳೆ. ಅದು ಅಲ್ಲದೆ ನೀವೆಲ್ಲ ಹೇಳಿದ್ರಿ ನಾನು ಯಾವ ವಸ್ತುಗಳನ್ನ ನೀವು ಟಚ್ ಮಾಡಿಲ್ಲ ಅಂತ. ನಾನು ಮನೆ ಬಿಟ್ಟು ಹೋದಾಗ ಇದೇ ತರನೇ ಗಲ್ಗಲೀಜಾಗಿ ಮನೆ ಇಟ್ಕೊಂಡಿದ್ನ ಅಂತ ಕೇಳ್ತಿರ್ತಾಳೆ. ಆಗ ಪಟ್ಟಂತ ಜಿಹೋ ಹೋಗಿ ಅವ್ನಿಟ್ಟಿರೋ ಟಾಯ್ಸ್ಗಳನ್ನೆಲ್ಲ ಎತ್ಬಿಟ್ಟು ಒಂದು ಬಾಕ್ಸ್ ಅಲ್ಲಿ ಹಾಕಿ ಎಲ್ಲ ಕ್ಲೀನ್ ಮಾಡೋದಕ್ಕಿಂತ ಪ್ರಯತ್ನ ಪಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹಾಗೆಲ್ಲ ಏನೂ ಇಲ್ಲ, ನೀನು ಕ್ಲೀನ್ ಆಗಿ ಇಟ್ಟಿದ್ದೆ, ಆದ್ರೆ ಅದು ಏನಾಯ್ತು ಅಂತ ಅವನು ಯೋಚನೆ ಮಾಡ್ತಿರ್ತಾನೆ. ಇಲ್ಲಿ ಅವನು ಯೋಚನೆ ಮಾಡ್ತಾ ಎಲ್ಲ ಕ್ಲೀನ್ ಮಾಡಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಹೋ ಪಟ್ ಅಂತ ಹೇಳ್ತಾನೆ, ಯಾಕೆಂದ್ರೆ ನಿಮ್ಗೆ ಹುಷಾರಿರ್ಲಿಲ್ಲ ಅದಕ್ಕೆ ಅಂತ. ಅದಕ್ಕೆ ಹೀರೋಯಿನ್ ಫುಲ್ ಶಾಕ್ ಆಗಿ ಹೌದಾ ನಿಜಾನ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹೌದು ನಿನ್ಗೆ ಹೆಲ್ತ್ ಹುಷಾರಿರ್ಲಿಲ್ಲ, ಅದಕ್ಕೆ ನಾವು ನಿನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ವಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಮುಂದೆ ಏನು ಹೇಳ್ಬಾರ್ದು ಅಂತ ಜಿಹೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅದೇ ಮೋಡಗಳ ಲೋಕ ಅಂತ ಒಂದು ಹಾಸ್ಪಿಟಲ್ ಇದೆಯಲ್ಲ, ಆ ಹಾಸ್ಪಿಟಲ್ ಅಲ್ಲಿ ನಾವು ನಿಮ್ಮನ್ನ ಅಡ್ಮಿಟ್ ಮಾಡಿದ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋಯಿನ್ ಫುಲ್ ಕನ್ಫ್ಯೂಸ್ ಆಗಿ, ಇನ್ನು ಮೋಡಗಳ ಲೋಕದ ಹಾಸ್ಪಿಟಲ್, ಹಾಗಾದ್ರೆ ನಾನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದೆ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಿತ್ತು, ಆ ಟ್ರ್ಯಾಕ್ ಮೇಲೆ ಯಾಕೆ ಬಿದ್ದಿದ್ದೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಹೀರೋಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಫುಲ್ ಯೋಚನೆ ಮಾಡ್ತಿರ್ತಾನೆ. ಆಗ ಜಿಹೋ ಪಟ್ ಅಂತ ಹೇಳ್ತಾನೆ, ನೀವು ನಿನ್ನೆ ಏನೋ ಹುಷಾರಾಗಿದ್ರಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಜಿಹೋ ಮಾತ್ನೆಲ್ಲ ಮ್ಯಾನೇಜ್ ಮಾಡ್ತಾ ಹೇಳ್ತಿರ್ತಾನೆ, ಹೌದು ನಿಜ ಹೇಳ್ತಿದ್ದಾನೆ ಅವನು, ನೀನು ನಿನ್ನೆಯಿಂದ ಹುಷಾರಾಗಿದ್ದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಹೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾವು ಕಣ್ಣ ಮುಚ್ಚಾಲೆ ಆಡ್ತಾ ಇದ್ವಿ. ಇಲ್ಲಿ ಅದಕ್ಕೆ ಹೀರೋಯಿನ್ ಫುಲ್ ಶಾಕ್ ಆಗಿ, ಏನು ಕಣ್ಣ ಮುಚ್ಚಲೆ ಆಡ್ತಿದ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಹೇಳ್ತಿರ್ತಾನೆ, ಹೌದು ಕಣ್ಣ ಮುಚ್ಚಲೆ ಆಡ್ತಿದ್ವಿ, ನಿನ್ಗಂತೂ ಆಟ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಹೋ ಕೂಡ ಹೇಳ್ತಿರ್ತಾನೆ, ಹೌದು ಮಮ್ಮಿ ನಿಮ್ಗೆ ಆ ಆಟ ಇಷ್ಟ ಅಲ್ಲ, ನೀವು ಎಕ್ಸ್ಪರ್ಟ್ ಕೂಡ ಹೌದು ಅಂತ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋಯಿನ್ಗೆ ಫುಲ್ ತಲೆ ಚಕ್ಕರ್ ಬಂದು ತಲೆ ಎಲ್ಲ ನೋವು ಬರೋ ತರ ಆಗ್ತಿರುತ್ತೆ. ಇಲ್ಲಿ ಹೀರೋ ಮತ್ತೆ ಜಿಹೋ ಬಂದು ಬಟ್ ಅಂತ ಹೀರೋಯಿನ್ ನ ಹಿಡ್ಕೋತಿರ್ತಾರೆ. ಇಲ್ಲಿ ಹೀರೋಯಿನ್ ನ ಕೇಳ್ತಿರ್ತಾನೆ, ನೀನು ಹುಷಾರಾಗಿದ್ಯಾ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಜಿಹೋ ಹೇಳ್ತಿದ್ದಾನೆ, ನಾನು ಹೇಳಿದ ತಲೆಗೆ ಏಟ್ ಬಿದ್ದಿದೆ ಅಂತ ಹೇಳಿದ್ದೆ ಅಲ್ವಾ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ಹೌದು ನಿನ್ಗೆ ಯಾವ್ದಾದ್ರು ಕಲ್ಲಿಂದ ನಿನ್ ತಲೆಗೆ ಏಟ್ ಆಗಿರ್ಬೇಕು, ಅದಕ್ಕೆ ನಿಂಗೆ ಈ ತರ ಎಲ್ಲ ಆಗ್ತಿರೋದು ಅಂತ ಹೇಳ್ತಿರ್ತಾನೆ. ಅದಕ್ಕೆ ನೀನು ಆ ರೈಲ್ವೆ ಟ್ರ್ಯಾಕ್ ಮೇಲೂ ಕೂಡ ಪ್ರಜ್ಞೆ ತಪ್ಪಿ ಬಿದ್ದಿರ್ಬೇಕು, ಅದಕ್ಕೆ ನಿನ್ ಮೆಮೊರಿ ಕೂಡ ಲಾಸ್ ಆಗಿದೆ ಅಂತೆಲ್ಲ ಹೇಳ್ತಿರ್ತಾನೆ. ಇದಕ್ಕೆಲ್ಲ ಜಿಹೋ ಕೂಡ ಹೌದು ಅಂತ ತಲೆಯಲ್ಲಿ ಅರ್ಥ ಹೇಳ್ತಿರ್ತಾನೆ. ಇಲ್ಲಿ ಹೀರೋಯಿನ್ಗೆ ಏನು ಅರ್ಥ ಆಗ್ತಿರಲ್ಲ, ಅವಳಂತೂ ಫುಲ್ ಕನ್ಫ್ಯೂಸ್ ಅಲ್ಲಿ ಹೀರೋಗೆ ಥ್ಯಾಂಕ್ ಯು ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಏನು ಪರವಾಗಿಲ್ಲ, ಎಲ್ಲ ಸರಿ ಹೋಗ್ಬಿಡುತ್ತೆ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಶಿಫ್ಟ್ ಆಗಿ ಫುಲ್ ಮಧ್ಯರಾತ್ರಿ ಆಗಿರೋದನ್ನ ತೋರಿಸ್ತಾರೆ. ಇಲ್ಲಿ ರಾತ್ರಿ ಇಷ್ಟೆಲ್ಲ ಲೇಟ್ ಆಗಿದ್ರು ಕೂಡ ಹೀರೋಗೆ ನಿದ್ದೆನೆ ಬರ್ತಿರಲ್ಲ, ಇನ್ನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಹೊರಳ್ತಾ ಇರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಜಿಹು ಮತ್ತೆ ಹೀರೋಯಿನ್ ಮಲ್ಗಿರೋ ರೂಮ್ಗೆ ಇಲ್ಲಿ ಹೀರೋಗೆ ಈಗಲೂ ಕೂಡ ಹೀರೋಯಿನ್ ನಿಜವಾಗ್ಲೂ ವಾಪಸ್ ಬಂದಿದ್ದಾಳೆ ಅನ್ನೋದ್ರ ಮೇಲೆ ಅವ್ನಿಗೆ ನಂಬಿಕೆನೇ ಇರಲ್ಲ. ಮೋಸ್ಟ್ಲಿ ಇದೇನಾದ್ರೂ ಆತ್ಮ ಇರ್ಬೋದಾ, ನಮ್ಮಿಬ್ರಿಗೂ ಕಾಣಿಸ್ತಿದ್ಯಾ ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿ ಹೀರೋ ಹೋಗ್ಬಿಟ್ಟು ಹೀರೋಯಿನ್ ಮೂಗತ್ರ ಬೆಟ್ಟಿಟ್ಬಿಟ್ಟು ಅವಳು ಉಸಿರಾಡ್ತಿದ್ದಾಳ ಇಲ್ಲ ಅಂತ ಚೆಕ್ ಮಾಡ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋಗೆ ಹೀರೋಯಿನ್ ಮೇಲೆ ತುಂಬಾ ಅಂದ್ರೆ ತುಂಬಾನೇ ಪ್ರೀತಿ ಇರುತ್ತೆ. ಇಲ್ಲಿ ಅವನು ಅವಳ ಕೆನ್ನೆ ಎಲ್ಲ ಮುಟ್ತಾ ಅವನು ಸ್ಮೈಲ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಕೆಲ್ಸಕ್ಕೆ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವನು ಡೈಲಿ ಬೇಜಾರಲ್ಲಿ ಕೆಲಸನೆಲ್ಲ ಮಾಡ್ತಿರ್ತಾನೆ, ಆದ್ರೆ ಇವತ್ತಂತೂ ಫುಲ್ ಖುಷಿಯಾಗಿ ಎಲ್ಲಾ ಕೆಲಸನು ಬೇಗ ಬೇಗ ಮುಗಿಸ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋಯಿನ್ ಮತ್ತೆ ಜಿಹುನ ತೋರಿಸ್ತಾರೆ. ಇಲ್ಲಿ ಹೀರೋಯಿನ್ ಜಿಹುನ ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೊ ಬಾಯಿಲಿಗೆ ಅಂತ ಕರಿತಿರ್ತಾಳೆ. ನಮ್ಗೆ ತೋರಿಸ್ತಾರೆ ಜಿಹೋ ಶರ್ಟ್ ಬಟನ್ ಗಳನ್ನ ನೀಟಾಗಿ ಹಾಕಿರಲ್ಲ, ಅವನು ಸೊಟ್ಟಪಟ್ಟ ಶರ್ಟ್ ಗಳಿಗೆ ಬಟನ್ ಹಾಕಿರ್ತಾನೆ. ಅದಕ್ಕೆ ಇಲ್ಲಿ ಹೀರೋಯಿನ್ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ತಾ ಶರ್ಟ್ ಬಟನ್ ಹಾಕ್ತಿರ್ತಾಳೆ. ಅದೇ ಟೈಮ್ಗೆ ಹೀರೋ ಕೂಡ ರೆಡಿ ಆಗ್ತಾ ಅಲ್ಲಿ ಸಾಕ್ಸ್ ಹಾಕೊಳ್ತಾ ಓಡ್ಕೊಂಡು ಇಲ್ಲಿ ಹೀರೋಯಿನ್ ಜಿಹೋ ಶರ್ಟ್ ಗುಂಡಿನೆಲ್ಲ ಹಾಕ್ತಾ ಹೇಳ್ತಿರ್ತಾಳೆ, ಮಗ ಅಂತೂ ಕಂಪ್ಲೀಟ್ ಆಗಿ ಅವ್ರ ಅಪ್ಪನ ಮೇಲೆ ಹೋಗಿದ್ದಾನೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಹೀರೋ ಸ್ಮೈಲ್ ಮಾಡ್ತಾ ಹಾಗೆಲ್ಲ ಏನು ಇಲ್ವಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ನೋಡಿದ್ರೆ ಹೀರೋ ಪ್ಯಾಂಟ್ ಹಾಕಿರ್ತಾನೆ, ಬಟ್ ಪ್ಯಾಂಟಿಗೆ ಜಿಪ್ಪೆ ಹಾಕಿರೋದಿಲ್ಲ. ಹೀರೋ ಪ್ಯಾಂಟಿನ ಜಿಪ್ಪೆಲ್ಲ ಹಾಕೋದ್ಮೇಲೆ ಹೀರೋಯಿನ್ಗೆ ಹೇಳ್ತಿರ್ತಾನೆ, ನಾನು ನಿನ್ಗೋಸ್ಕರ ಫ್ರೈಡ್ ರೈಸ್ ನ ಮಾಡಿದೀನಿ, ಹೊಟ್ಟೆಸ್ದಾಗ ತಿನ್ಕೋಬಿಡು, ಆಮೇಲೆ ನೀನೇನು ಕೆಲಸ ಮಾಡಕ್ ಹೋಗ್ಬೇಡ, ಆರಾಮಾಗಿ ರೆಸ್ಟ್ ಮಾಡು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋಯಿನ್ ಹೇಳ್ತಿರ್ತಾಳೆ, ನಾನೇ ನೋಡ್ಕೋತೀನಿ, ನನಗೆ ಕೆಲಸ ಮಾಡ್ಬೇಕಲ್ಲ ರೆಸ್ಟ್ ಮಾಡ್ಬೇಕಾ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಜಿಹೋ ಏನ್ ಮಾಡ್ತಾನೆ ಅಂದ್ರೆ ಹೀರೋಯಿನ್ ಕೆನ್ನೆಗೆ ಕಿಸ್ ಕೊಟ್ಬಿಟ್ಟು ಸಂಜೆ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಹೀರೋ ಕೂಡ ಹೀರೋಯಿನ್ಗೆ ಕಿಸ್ ಮಾಡ್ಬೇಕು ಅಂತ ಬರ್ತಿರ್ತಾನೆ, ಆದ್ರೆ ಅವ್ನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಲೆ ಅಲ್ಲಿ ಇಟ್ಟಿರೋ ಫೋಟೋಗೆ ಅವನು ಕಿಸ್ ಮಾಡ್ಬಿಟ್ಟು ಸರಿ ಸಂಜೆ ಸಿಗ್ತೀನಿ ಅಂತ ಅವನು ಕೂಡ ಹೊರಟೋಗ್ಬಿಡ್ತಾನೆ.
ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಹುನ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಹುನ ಸ್ಕೂಲಿಗೆ ಡ್ರಾಪ್ ಮಾಡಿದ್ಮೇಲೆ ಅವ್ನ ಕೆಲ್ಸಕ್ಕೆ ಅಂತ ಹೋಗ್ತಿರ್ತಾನೆ. ಇಲ್ಲಿ ಜಿಹು ಅವ್ರ ಅಪ್ಪ ಹೋಗೋವರೆಗೂ ಸ್ಕೂಲ್ ಕಡೆಗೆ ಓಡೋಗ್ತಿರ್ತಾನೆ. ಇಲ್ಲಿ ಅವನು ಅವ್ರ ಅಪ್ಪ ಹೋದ್ರ ಇಲ್ವಾ ಅಂತ ಬಗ್ ನೋಡಿದಾಗ ಅಲ್ಲಿ ಅವ್ರ ಅಪ್ಪ ಹೋಗಿದ ತಕ್ಷಣ ಅವನು ಸ್ಕೂಲಿಂದ ಬಂಕ್ ಹಾಕ್ಬಿಟ್ಟು ಮತ್ತೆ ಮನೆಗೆ ಓಡೋಗ್ಬಿಡ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋಯಿನ್ ನ ತೋರಿಸ್ತಾರೆ. ಇಲ್ಲಿ ಅವಳು ಮನೇಲಿ ಏನೇನ್ ವಸ್ತುನ ಇಟ್ಟಿದ್ದಾರೆ, ಎಲ್ಲೆಲ್ಲಿ ಏನೇನಿದೆ ಅಂತೆಲ್ಲ ನೋಡ್ತಿರ್ತಾಳೆ. ಇಲ್ಲಿ ಅವಳದು ಒಂದು ಡ್ರಾ ಇರುತ್ತೆ, ಅದರಲ್ಲಿ ಒಂದು ವಾಲೆಟ್ ಇರುತ್ತೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋಯಿನ್ ಆ ವಾಲೆಟ್ ನ ಓಪನ್ ಮಾಡಿದ ತಕ್ಷಣ ಅದರಲ್ಲಿ ಒಂದು ವೆಡ್ಡಿಂಗ್ ರಿಂಗ್ ಜೊತೆ ಒಂದು ಕೀ ಇರುತ್ತೆ. ಇಲ್ಲಿ ಆ ವೆಡ್ಡಿಂಗ್ ರಿಂಗ್ ನ ತಗೊಂಡು ಅವಳು ಹಾಕೊಂಡು ನೋಡ್ತಿರ್ತಾಳೆ. ಆ ಟೈಮ್ಗೆ ಜಿಹು ಮನೆಗೆ ಬರ್ತಾ ಜೋರಾಗಿ ಮಮ್ಮ ಅಂತ ಕಿರ್ಚ್ಕೊತಿರ್ತಾನೆ. ಇದನ್ನ ಕೇಳಿಸ್ಕೊಂಡು ಹೀರೋಯಿನ್ ಫುಲ್ ಎದ್ರುಕೊಂಡು ಅವಳು ಹಾಕಿರೋ ರಿಂಗ್ ನ ಔಚಿಡ್ತಿರ್ತಾಳೆ. ಇಲ್ಲಿ ಹೀರೋಯಿನ್ ಕೇಳ್ತಿರ್ತಾಳೆ, ಏನಿವತ್ತು ನೀನು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಅಂತ. ಇಲ್ಲಿ ಅದಕ್ಕೆ ಜಿಹು ಸುಳ್ಳು ಹೇಳ್ತಿರ್ತಾನೆ, ಯಾಕೆಂದ್ರೆ ನಮ್ ಕ್ಲಾಸ್ ಟೀಚರ್ ಇವತ್ತು ಬಂದಿರಲಿಲ್ಲ, ಅದಕ್ಕೆ ನಮ್ಗೆ ರಜಾ ಕೊಟ್ಟಿದ್ದಾರೆ ಅಂತ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋಯಿನ್ ಮತ್ತೆ ಜಿಹು ಗೇಮ್ ಮಾಡ್ತಿರೋದನ್ನ ತೋರಿಸ್ತಾರೆ. ಈ ಗೇಮ್ ನ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ, ನಿಮ್ಗೇನಾದ್ರೂ ಗೊತ್ತಿದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಬಹುದು. ಈ ಗೇಮ್ ಅಲ್ಲಿ ಹೀರೋಯಿನ್ ಗೆಲ್ತಾಳೆ, ಜಿಹು ಸೋಲ್ತಾ ಇರ್ತಾನೆ. ಇಲ್ಲಿ ಅದಕ್ಕೆ ಜಿಹು ಹೇಳ್ತಿರ್ತಾನೆ, ನಾನು ನಿಮ್ಗೆ ಬೇಕು ಅಂತಾನೆ ಈ ಆಟನ ಬಿಟ್ಕೊಂಡ್ ಕೊಟ್ಟಿದ್ದು ಅಂದ್ಬಿಟ್ಟು ಅವನು ನಗ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋಯಿನ್ ಮತ್ತೆ ಜಿಹು ಇನ್ನೊಂದ್ ಗೇಮ್ ಮಾಡ್ತಿರ್ತಾರೆ. ಇದ್ರಲ್ಲೂ ಕೂಡ ಹೀರೋಯಿನ್ ಗೆಲ್ತಾ ಇರ್ತಾಳೆ. ಇಲ್ಲಿ ಎಲ್ಲ ಸೋತೋದ್ಮೇಲೆ ಜಿಹು ಹೇಳ್ತಿರ್ತಾನೆ, ಇದು ಜಾಸ್ತಿ ಆಯ್ತು, ಇವಾಗಂತೂ ನಾನು ನಿಮ್ನ ಇಷ್ಟು ಈಸಿಯಾಗಿ ಗೆಲ್ಲೋದಕ್ಕೆ ಬಿಡಲ್ಲ ಅಂತ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಜಿಹು ಮತ್ತೆ ಹೀರೋಯಿನ್ ಇನ್ನೊಂದ್ ಗೇಮ್ ಮಾಡ್ತಿರ್ತಾರೆ. ಇದರಲ್ಲಿ ಒಂಟಿ ಕಲ್ಲಲ್ಲಿ ಯಾರು ಜಾಸ್ತಿ ಹೊತ್ತು ನಿಂತ್ಕೋತಾರೆ ಅಂತ. ಇದ್ರಲ್ಲೂ ಕೂಡ ಹೀರೋಯಿನ್ ಗೆಲ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋಯಿನ್ ಮತ್ತೆ ಜಿಹು ಇನ್ನೊಂದ್ ಗೇಮ್ ಮಾಡ್ತಿರ್ತಾರೆ. ಈ ಗೇಮ್ ಬಂದು ಒಬ್ರು ಪಾರ್ಟ್ನರ್ ಹ್ಯಾಂಡಿಗೆ ಪಂಚ್ ಮಾಡ್ಬೇಕಾಗಿರುತ್ತೆ, ಇನ್ನೊಬ್ರು ಆ ಪಂಚ್ ನ ಕ್ಯಾಚ್ ಮಾಡ್ಬೇಕಾಗಿರುತ್ತೆ. ಇದ್ರಲ್ಲೂ ಕೂಡ ಹೀರೋಯಿನ್ ಗೆದ್ಬಿಡ್ತಾಳೆ. ಈಗ ನಮ್ಗೆ ತಿಳಿಸಿ ಜಿಹು ಮತ್ತೆ ಹೀರೋಯಿನ್ ಎಷ್ಟು ಗೇಮ್ ಗಳನ್ನ ಆಡಿದ್ರು, ಎಷ್ಟು ಗೇಮ್ ಅಲ್ಲಿ ಹೀರೋಯಿನ್ ಗೆದ್ಲು ಮತ್ತೆ ಎಷ್ಟು ಗೇಮ್ ಅಲ್ಲಿ ಜಿಹು ಗೆದ್ದ ಅಂತ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮನೆಗೆ ಬರ್ತಿರೋದನ್ನ ತೋರಿಸ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಜಿಹು ಜೋರಾಗಿ ಕಿರ್ಚ್ಕೊತಿರ್ತಾನೆ, ಸಾಕ್ ನಿಲ್ಸಿ ಮಾಮ್ ಪ್ಲೀಸ್, ಸಾಕ್ ನಿಲ್ಸಿ ಅಂತ ಅವನು ನಗ್ತಾ ಕಿರ್ಚ್ತಿರ್ತಾನೆ. ಇಲ್ಲಿ ಹೀರೋ ಬಂದಿರೋದನ್ನ ನೋಡಿ ಹೀರೋಯಿನ್ ಮತ್ತೆ ಜಿಹು ಆಟ ಆಡೋದನ್ನ ನಿಲ್ಲಿಸ್ಬಿಡ್ತಾರೆ. ಇಲ್ಲಿ ಜಿಹು ಹೇಳ್ತಾ ಇರ್ತಾನೆ, ಅಪ್ಪ ನಾವಂತೂ ಬರೀ ಬಾಕ್ಸಿಂಗ್ ಗೇಮ್ ನ ಆಡ್ತಾ ಇದ್ವಿ ಅಂತ. ಇಲ್ಲಿ ನೋಡಿದ್ರೆ ಜಿಹುಗೆ ಮೂಗಲ್ಲಿ ಬ್ಲಡ್ ಬರ್ತಿರುತ್ತೆ. ಇಲ್ಲಿ ನಮ್ಗೆ ತೋರಿಸ್ತಾರೆ. ಇದನ್ನೆಲ್ಲ ನೋಡಿ ಹೀರೋ ಅಂತೂ ಫುಲ್ ಶಾಕ್ ಆಗ್ಬಿಟ್ಟಿರ್ತಾನೆ. ಅವನ ಬಾಯಿಂದ ಒಂದ್ ಮಾತು ಕೂಡ ಬರ್ತಾನೆ ಇರೋದಿಲ್ಲ. ಈಗ ಸೀನು ಶಿಫ್ಟ್ ಆಗಿ ಹೀರೋಯಿನ್ ಹೀರೋ ಜಿಹು ಎಲ್ಲಾರು ಡಿನ್ನರ್ ಕೂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವರೆಲ್ಲ ಡಿನ್ನರ್ ಮಾಡ್ತಿರ್ತಾರೆ, ಆದ್ರೆ ಜಿಹು ತಿಂತಿರಲ್ಲ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನ್ ಯಾಕೆ ತಿಂದಂಗ್ ಹಾಗೆ ಕೂತಿದ್ಯಾ ಅಂತ. ಇಲ್ಲಿ ಅದಕ್ಕೆ ಜಿಹು ಹೇಳ್ತಿರ್ತಾನೆ, ನನ್ಗೆ ಅಮ್ಮ ಮಾಡ್ಕೊಂಡ್ ಕೊಟ್ಟಿರೋ ರೈಸ್ ಕೇಕ್ ತಿನ್ಬೇಕು ಅನ್ನಿಸ್ತಿದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಜಿಹು ಅಮ್ಮಂಗೆ ಹುಷಾರಿಲ್ಲ ಪುಟ, ಅಮ್ಮ ಅಡ್ಗೆ ಮಾಡಕ್ ಆಗಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಹು ಹೇಳ್ತಿರ್ತಾನೆ, ಇಲ್ಲ ಮಮ್ಮ ಮೊದ್ಲಿಗಿಂತನೂ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ನಿಮ್ಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋಯಿನ್ ರೈಸ್ ಕೇಕ್ ಮಾಡೋದಕ್ಕೆ ಅಂತ ಹೋಗಿರ್ತಾಳೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವಳಿಗೆ ಕುಕಿಂಗ್ ಬಗ್ಗೆ ಏನೋ ನಾಲೆಡ್ಜ್ ಇರಲ್ಲ, ಅವಳಿಗೆ ಏನು ಕುಕ್ ಮಾಡಕ್ ಬರಲ್ಲ ಅಂತ. ನಮ್ಗೆ ತೋರಿಸ್ತಾರೆ ಆ ರೈಸ್ ಕೇಕಿಗೆ ಬೇಕಾಗಿರೋ ಒಂದು ಚಟ್ನಿ ತರದ್ದು ಏನೋ ಒಂದು ಮಾಡ್ತಿರ್ತಾಳೆ. ಫಸ್ಟ್ ಸತಿ ಅವಳು ಮಾಡಿದಾಗ ಅದಕ್ಕೆ ತುಂಬಾ ಸಾಸ್ ಹಾಕ್ಬಿಟ್ಟಿರ್ತಾಳೆ, ನೆಕ್ಸ್ಟ್ ಸತಿ ಮಾಡಿದಾಗ ತುಂಬಾ ವಿನೆಗರ್ ಹಾಕ್ಬಿಟ್ಟಿರ್ತಾಳೆ. ಇದನ್ನ ಅವಳಿಗೆ ತಿನ್ನಕ್ ಆಗ್ತಿರೋದಿಲ್ಲ. ಇಲ್ಲಿ ಸಖತ್ ಖಾರ ಆಗ್ತಿರುತ್ತೆ ಅವಳಿಗೆ. ಅದೇ ಟೈಮ್ಗೆ ಪ್ಯಾನ್ ಅಲ್ಲಿ ಇಟ್ಟಿರೋ ರೈಸ್ ಕೇಕ್ ಗಳೆಲ್ಲ ಮೇಲಕ್ಕೆ ಪಟಾಕಿ ತರ ಸಿಡಿಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇದನ್ನ ನೋಡ್ಬಿಟ್ಟು ಜಿಹು ಎದ್ರುಕೊಂಡು ಟೇಬಲ್ ಕೆಳಗಡೆ ಹೋಗಿ ಔಚ್ಕೊಬಿಡ್ತಾನೆ. ಇಲ್ಲಿ ಹೀರೋಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದ ಅವನು ಹಾಗೆ ಕೂತಿರ್ತಾನೆ. ಇನ್ನೇನು ರೈಸ್ ಕೇಕ್ ಗಳೆಲ್ಲ ಹೀರೋಯಿನ್ಗೆ ಸಿಡಿಬೇಕು ಅನ್ನೋಷ್ಟೊತ್ತಿಲಿ ಹೀರೋ ಹೋಗಿ ಹಗ್ ಮಾಡ್ಕೊಬಿಡ್ತಾನೆ. ಆ ರೈಸ್ ಕೇಕ್ ಎಲ್ಲ ಹೋಗ್ಬಿಟ್ಟು ಹೀರೋ ಬೆನ್ನಿಗೆ ಬೀಳುತ್ತೆ. ಇಲ್ಲಿ ಹೀರೋ ಹೀರೋಯಿನ್ ನ ಕೇಳ್ತಿರ್ತಾನೆ, ನೀನು ಹುಷಾರಾಗಿದ್ಯಾ ಅಲ್ವಾ ಅಂತ. ಇಲ್ಲಿ ಹೀರೋಯಿನ್ ಅಂತೂ ಫುಲ್ ಶಾಕ್ ಆಗ್ಬಿಟ್ಟಿರ್ತಾಳೆ. ಇಲ್ಲಿ ಹೀರೋ ಕೈನ ಬಿಡಿಸ್ಕೊಳ್ತಾ, ಹಾ ನಾನು ಹುಷಾರಾಗಿದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಜಿಹು ಟೇಬಲ್ ಇಂದ ಆಚೆ ಬರ್ತಾ ವಾವ್ ಅಂತ ಹೇಳ್ತಿರ್ತಾನೆ. ಅಲ್ಲಿರೋ ಇನ್ನೂ ರೈಸ್ ಕೇಕ್ ಗಳು ಪಟ್ ಅಂತ ಸಿಡ್ತಿರುತ್ತೆ. ಇದನ್ನ ನೋಡಿ ಹೀರೋ ಎದ್ರುಕೋಬಿಡ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಇಲ್ಲಿ ಮೆಡಿಸಿನ್ಸ್ ತಗೋತಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಟಿವಿ ನೋಡೋದಕ್ಕಿಂತ ರಿಮೋಟ್ ಹುಡಿಕೊಂಡು ಆರಾಮಾಗಿ ಸೋಫಾ ಮೇಲೆ ಕೂತಿರ್ತಾನೆ. ಅದೇ ಟೈಮಿಗೆ ಹೀರೋಯಿನ್ ಕೂಡ ಸ್ನಾನ ಮಾಡ್ಕೊಂಡು ಬರ್ತಿರ್ತಾಳೆ. ಇಲ್ಲಿ ಅವಳ ಮೈ ಎಲ್ಲ ಸ್ವಲ್ಪ ನೀರಾಗಿರುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟು ಹೀರೋ ಫುಲ್ಲು ಕಳ್ದೋಗ್ಬಿಟ್ಟಿರ್ತಾನೆ. ಅವಳಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತಾಳೆ. ಇಲ್ಲಿ ಹೀರೋಯಿನ್ ರೂಮಿಗೆ ಬರ್ತಾ ಇರ್ತಾಳೆ ಮಲ್ಕೊಳ್ಳೋದಕ್ಕೆ ಅಂತ. ಅಲ್ಲಿ ನೋಡಿದ್ರೆ ಜಿಹು ಆಲ್ರೆಡಿ ಬೆಡ್ ಮೇಲೆ ಮಲಗಿರ್ತಾನೆ. ಅದೇ ಟೈಮ್ಗೆ ಹೀರೋ ಬರ್ತಾ ಹೇಳ್ತಿರ್ತಾನೆ, ಸಾರಿ ಅವನು ತುಂಬಾ ಆಟ ಮಾಡ್ತಿದ್ದ, ಅದಕ್ಕೆ ಇಲ್ಲೇ ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೆ, ಈಗಲೇ ಎತ್ಕೊಂಡು ಹೋಗ್ತೀನಿ ಅಂತ ಎತ್ಕೊಳಕ್ಕೆ ಅಂತ ಹೋಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋಯಿನ್ ಹೇಳ್ತಿರ್ತಾಳೆ, ಹೋಗ್ಲಿ ಬಿಡಿ ಅವನು ಅಲ್ಲೇ ಮಲ್ಕೊಳ್ಳಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ನಿನ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಹೀರೋಯಿನ್ ಕೂಡ ಹೇಳ್ತಿರ್ತಾಳೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಅದಕ್ಕೆ ಹೀರೋ ಸರಿ ಹಾಗಾದ್ರೆ ಆಯ್ತು ಅಂದ್ಬಿಟ್ಟು ಅವನು ಹೋಗ್ತಾ ಹೇಳ್ತಿರ್ತಾನೆ, ನೀವಿಬ್ರು ರೆಸ್ಟ್ ಮಾಡಿ ನಾನು ಹೋಗಿ ಮಲ್ಕೋತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋಯಿನ್ ಕೂಡ ಕೇಳ್ತಿರ್ತಾಳೆ, ನೀವು ಈಗಲೇ ಮಲ್ಕೋತೀರಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇಲ್ಲ ನಾನು ಸ್ವಲ್ಪ ಟಿವಿ ನೋಡ್ಬಿಟ್ಟು ಆಮೇಲೆ ಮಲ್ಕೋತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋಯಿನ್ ಸರಿ ಹಾಗಾದ್ರೆ ನೀನ್ ಬಟ್ಟೆನೆಲ್ಲ ರಿಮೂವ್ ಮಾಡ್ಬಿಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾರೆ, ನಿಜವಾಗ್ಲೂ ನೀನ್ ಅದನ್ನೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದೆ, ಜಿಹು ಕೂಡ ಇಲ್ಲೇ ಇದ್ದಾನೆ, ಸರಿ ಆಯ್ತು ನಾನು ಆಚೆಗಡೆ ವೇಟ್ ಮಾಡ್ತೀನಿ ಅಂತ ಅವನು ಆಚೆಗೆ ಹೊಟ್ಟೋಗ್ಬಿಡ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋಯಿನ್ ಏನೋ ಹುಡುಕ್ತಿರೋದ್ನ. ಇಲ್ಲಿ ಹೀರೋ ಫುಲ್ಲು ಸ್ಮೈಲ್ ಮಾಡ್ತಾ ಆಚೆಗಡೆ ನಿಂತ್ಕೊಂಡು ಅವ್ನ ಪ್ಯಾಂಟ್ನ ರಿಮೂವ್ ಮಾಡ್ತಾ ಹೇಳ್ತಿರ್ತಾನೆ, ನನಗಂತೂ ಗೊತ್ತಿಲ್ಲ ಇವತ್ತು ಯಾಕೆ ಇವಳಿಗೆ ಇದನ್ನೆಲ್ಲ ಮಾಡಬೇಕು ಅಂತ ನೆನಪಾಯ್ತು ಅಂತ ಅವನು ಪ್ಯಾಂಟ್ನ ರಿಮೂವ್ ಮಾಡ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಒಳ್ಳೇದಾಯ್ತು ಜಿಹು ಇವತ್ತು ಇಷ್ಟು ಬೇಗ ಮಲ್ಕೊಂಡಿರೋದು, ಹೋಗ್ಲಿ ಬಿಡು ಅಂತೆಲ್ಲ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಹೀರೋಯಿನ್ ಆಚೆ ಬಂದ್ಬಿಟ್ಟು ನಿನ್ ಕಾಲಿಗೂ ಕೂಡ ಅದು ಸಿಡ್ದಿದ್ಯಾ, ಅದರಿಂದ ನಿನ್ಗೆ ಗಾಯ ಆಗಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಹೀರೋಯಿನ್ ಕೈನ ನೋಡಿದಾಗ ಸುಟ್ಟಿರೋ ಗಾಯಕ್ಕೆ ಹಚ್ಚಕ್ಕೆ ಅಂತ ಅವಳು ಬರ್ನರ್ನ ತಗೊಂಬಂದಿರ್ತಾಳೆ.
ಇಲ್ಲಿ ಅದಕ್ಕೆ ಹೀರೋ ಮತ್ತೆ ಪ್ಯಾಂಟ್ ಹಾಕೊಳ್ತಾ ಹೇಳ್ತಿರ್ತಾನೆ, ಓಹೋ ನೀನು ಇದ್ರ ಬಗ್ಗೆನ ಮಾತಾಡ್ತಿದ್ದು ಅಂತ. ಇಲ್ಲಿ ಅದಕ್ಕೆ ಹೀರೋಯಿನ್ ಒಳಗಡೆ ಬಾ ಅಂತ ಕರೆದ್ಬಿಟ್ಟು ಒಳಗಡೆಗೆ ಕರ್ಕೊಂಡು ಹೋಗ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಬೆನ್ನಲ್ಲಿ ಆಗಿರೋ ಗಾಯಗಳಿಗೆ ಆಯಿಲ್ಮೆಂಟ್ ನ ಹಚ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋಯಿನ್ ಆಯಿಲ್ಮೆಂಟ್ ಹಚ್ತಾ ಹೇಳ್ತಾ ಇರ್ತಾಳೆ, ನನ್ಗೆ ಹೇಳ್ಬೇಕು ಅಂದ್ರೆ ಏನು ಕೂಡ ನೆನಪಿಲ್ಲ, ಆದ್ರೆ ನನ್ಗನ್ಸುತ್ತೆ ನೀನೆ ನನ್ನ ಹಸ್ಬೆಂಡ್, ಜೀವನೇ ನನ್ ಮಗ ಅಂತ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ನಿನ್ ನೆನಪುಗಳು ಬೇಗನೆ ಬರತ್ತೆ ಬಿಡು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋಯಿನ್ ಹೇಳ್ತಿರ್ತಾಳೆ, ನಾನು ಅದ್ರ ಬಗ್ಗೆ ಎಲ್ಲ ಹೇಳ್ತಿರೋದು, ನಾವಿಬ್ರು ಲವ್ ಮ್ಯಾರೇಜ್ ಅಲ್ವಾ ಆಗಿದ್ದು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಸ್ಮೈಲ್ ಮಾಡ್ತಾ ಅದ್ರ ಮೇಲೆ ಏನಾದ್ರು ಡೌಟ್ ಇದೆಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋಯಿನ್ ಹೇಳ್ತಿರ್ತಾಳೆ, ನಮ್ ಲವ್ ಸ್ಟಾರ್ಟ್ ಹೇಗಾಗಿದ್ದು ಅಂತ ನಿನ್ನ ನನ್ಗೆ ಹೇಳ್ತೀಯಾ ಅಂತ ಕೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಹೀರೋದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ, ನಾವು ಮೊದಲೇ ಸರಿ ಹೈಸ್ಕೂಲ್ ಅಲ್ಲಿ ಮೀಟ್ ಆಗಿದ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾವು 3 ವರ್ಷದವರೆಗೂ ಒಟ್ಟಿಗೆ ಒಂದೇ ಸ್ಕೂಲ್ ಅಲ್ಲಿ ಓದ್ತಿದ್ವಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಮ್ ಸ್ಕೂಲಿಗೆ ನೀನು ತುಂಬಾ ಸಿನ್ಸಿಯರ್ ಹುಡುಗಿ, ನೀನು ಯಾವಾಗ್ಲೂ ಕ್ಲಾಸಿಗೆನೆ ಟಾಪ್ ಬರ್ತಿದ್ದೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋಯಿನ್ ಕೂಡ ಕೇಳ್ತಿರ್ತಾಳೆ, ಹಾಗಾದ್ರೆ ನನ್ಗೆ ಫ್ರೆಂಡ್ಸ್ ಇದ್ರಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನು ಯಾವ ತರ ಹುಡುಗಿ ಇದ್ದೆ ಅಂದ್ರೆ ನಾರ್ಮಲ್ ಆಗಿರೋ ಯಾರೇ ಸ್ಟೂಡೆಂಟ್ ನಿನ್ನ ಅಪ್ರೋಚ್ ಮಾಡೋದು ಕೂಡ ತುಂಬಾನೇ ಕಷ್ಟ ಇರ್ತಿತ್ತು, ಆ ತರ ಹುಡುಗಿ ನೀನು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನು ಸ್ಟೂಡೆಂಟ್ ಜೊತೆಗೆ ಸ್ವಿಮ್ಮರ್ ಕೂಡ ಆಗಿದ್ದೆ, ಅದಕ್ಕೆ ನಾನು ಹಾಫ್ ಡೇ ಅಷ್ಟೇ ಸ್ಕೂಲ್ ಅಲ್ಲಿ ಕುತ್ಕೋತಿದ್ದೆ, ಅದ್ರಲ್ಲೂ ನಾನು ತುಂಬಾ ಟೈಮು ಯಾವಾಗ್ಲೂ ನಿದ್ದೆ ಮಾಡ್ತಾ ಇದ್ದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅದಕ್ಕೆ ನಮ್ಮಿಬ್ರು ಮಧ್ಯೆ ಯಾವತ್ತೂ ಮಾತುಕತೆನೆ ಆಗಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋಯಿನ್ ಕೇಳ್ತಿರ್ತಾಳೆ, ಹಾಗಾದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ ಹೇಗಾಯ್ತು ಅಂತ ಕೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಸ್ವಿಮ್ಮಿಂಗ್ ಆಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಕ್ಲಾಸ್ ಅಲ್ಲಿರೋ ಎಲ್ಲಾ ಸ್ಟೂಡೆಂಟ್ಗಳು ಈ ಸ್ವಿಮ್ಮಿಂಗ್ ನ ನೋಡಕ್ಕೆ ಅಂತ ಬಂದಿರ್ತಾರೆ. ಈಗ ಅವ್ರಿಗೂ ಕೂಡ ಸ್ವಿಮ್ಮಿಂಗ್ ಕ್ಲಾಸ್ ಇರುತ್ತೆ. ಇಲ್ಲಿ ಹೀರೋ ಕ್ಲಾಸ್ ಅಲ್ಲಿರೋ ಎಲ್ಲಾ ಸ್ಟೂಡೆಂಟ್ಗಳು ಹೀರೋಗೆ ಫುಲ್ ಫಿದಾಗ್ಬಿಟ್ಟಿರ್ತಾರೆ. ಇಲ್ಲಿ ಸ್ವಿಮ್ಮಿಂಗ್ ಟ್ರೈನರ್ ಹೇಳ್ತಿರ್ತಾರೆ, ಎಲ್ಲರೂ ನೋಡಿದ್ರಿ ಅಲ್ವಾ, ಯಾರ್ಯಾರಿಗೆ ಸ್ವಿಮ್ಮಿಂಗ್ ಬರುತ್ತೋ ಅವ್ರು ಈ ಕಡೆ ಬನ್ನಿ, ಯಾರ್ಯಾರಿಗೆ ಸ್ವಿಮ್ಮಿಂಗ್ ಬರಲ್ಲ ಅವರು ಆ ಕಡೆ ಹೋಗಿ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಕೆಲವ್ರಿಗೆ ಟ್ರೈನಿಂಗ್ ಕೊಡ್ತಿರ್ತಾನೆ. ಇಲ್ಲಿ ಕೆಲವರು ಸ್ವಿಮ್ಮಿಂಗ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಆ ಟ್ರೈನರ್ ಕೂಡ ಹೇಳ್ತಿರ್ತಾರೆ, ಅಲ್ಲಿ ಹೋಗ್ಬೇಡಿ, ಅಲ್ಲಿ ಹಾಳ ಇದೆ, ಇಲ್ಲಿ ಹೋಗ್ಬೇಡಿ, ಇಲ್ಲಿ ಹಾಳ ಇದೆ ಅಂತ. ಈಗ ಎಲ್ಲಾರು ಕಿಚ್ಕೋತಿರ್ತಾರೆ, ಅಲ್ಲಿ ನೋಡು ಯಾರೋ ಒಬ್ರು ಹುಡುಗಿ ಮುಳುಗ್ತಾ ಇದಾರೆ ಅಂತ. ಇಲ್ಲಿ ಆ ಸ್ವಿಮ್ಮಿಂಗ್ ಟ್ರೈನರ್ ಆ ಮುಳುಗ್ತಿರೋ ಹುಡುಗಿಗೆ ಹೇಳ್ತಿರ್ತಾರೆ, ಸುವಾ ಏನಾಯ್ತು, ಯಾರಾದ್ರೂ ಬಂದು ಹೆಲ್ಪ್ ಮಾಡಿ ಇವ್ರಿಗೆ ಅಂತ. ಇಲ್ಲಿ ಸುವಾ ಬೇರೆ ಯಾರು ಅಲ್ಲ, ನಮ್ ಹೀರೋಯಿನ್. ಇಲ್ಲಿ ಹೀರೋ ಬಂದು ಹೀರೋಯಿನ್ಗೆ ಹೆಲ್ಪ್ ಮಾಡ್ತಿರ್ತಾರೆ. ಇಲ್ಲಿ ಅವರು ಕೆಳಗಡೆಯಿಂದ ಹೀರೋಯಿನ್ ನ ಕೂರಿಸ್ಕೊಂಡು ದಡದವರೆಗೂ ಕರ್ಕೊಂಡು ಹೋಗ್ಬಿಡ್ತಿರ್ತಾರೆ. ಇಲ್ಲಿ ಸುಹಾ ಸ್ವಿಮ್ಮಿಂಗ್ ಪೂಲ್ ನ ದಡದವರೆಗೂ ಹೋದ್ಮೇಲೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಓಡೋಗ್ತಿರ್ತಾಳೆ. ಆದ್ರೆ ಕ್ಲಾಸ್ಮೇಟ್ ಗಳೆಲ್ಲ ಜೋರಾಗಿ ರೇಗಿಸ್ತಾ ಇರ್ತಾರೆ. ಇಲ್ಲಿ ಹೀರೋ ಸುಹಾನ ಹೆಲ್ಪ್ ಮಾಡ್ದೆ ಅನ್ನೋ ಖುಷಿಗೆ ಫುಲ್ ನಗ್ತಾ ಇರ್ತಾನೆ. ಇಲ್ಲಿ ಹೀರೋದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ, ನಿಧಾನಕ್ಕೆ ನಾನು ನಿನ್ನನ್ನ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ದೆ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಕ್ಲಾಸ್ ರೂಮ್ ನ ತೋರಿಸ್ತಾರೆ. ಇಲ್ಲಿ ಪಾಠ ಮಾಡ್ತಿರುವಾಗ ಮ್ಯಾಥ್ಸ್ ಟೀಚರ್ ಹೇಳ್ತಿರ್ತಾರೆ, ಕ್ವಶನ್ ನಂಬರ್ 3 ನ ಯಾರು ಸಾಲ್ವ್ ಮಾಡ್ತಾರೆ ಅಂತ. ಇಲ್ಲಿ ಹೀರೋ ಅದನ್ನೆಲ್ಲ ಗಮನ ಕೊಡ್ದಲ್ಲ ಈ ಹೀರೋಯಿನ್ ನೋಡ್ತಿರ್ತಾನೆ. ಇಲ್ಲೇ ಹೀರೋಯಿನ್ ತಿರುಗಿದಾಗ ಹೀರೋ ಬೋರ್ಡ್ ಕಡೆ ನೋಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಟೀಚರ್ ಹೇಳ್ತಿರ್ತಾರೆ, ಒಂದ್ ನಿಮಿಷ ಇರಿ, ನಾನೇ ಚೂಸ್ ಮಾಡ್ತೀನಿ ಅನ್ಬಿಟ್ಟು ಅವರು ಹೀರೋಯಿನ್ ನ ಚೂಸ್ ಮಾಡ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋಯಿನ್ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಇಲ್ಲಿ ಅವಳು ಬೋರ್ಡ್ ಮೇಲೆ ಒಂದು ವರ್ಡ್ ನ ಬರ್ದಿರ್ತಾಳೆ. ಅದನ್ನ ನೋಡ್ಬಿಟ್ಟು ಕ್ಲಾಸ್ ಅಲ್ಲಿ ಇರೋರೆಲ್ಲರೂ ನಗ್ತಾ ಇರ್ತಾರೆ. ಇಲ್ಲಿ ಹೀರೋಗೆ ಗೊತ್ತಾಗಿರಲ್ಲ ಫಸ್ಟ್ ಯಾಕೆ ಎಲ್ಲರೂ ನಗ್ತಿದ್ದಾರೆ ಅಂತ. ಇಲ್ಲಿ ಅವನು ಬೋರ್ಡ್ ಕಡೆ ತಿರುಗಿ ನೋಡಿದಾಗ ಅದನ್ನ ನೋಡ್ಬಿಟ್ಟು ಅವನು ಕೂಡ ನಗ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಸುವಾ ಕಡೆ ತಿರುಗಿ ನೋಡಿದಾಗ ಅವಳು ಒಂದು ಸ್ಟೋರಿ ಬುಕ್ ನ ಓದ್ತಿರ್ತಾಳೆ. ಅದರದ್ದು ಅಲ್ಲಿ ಟೈಟಲ್ ಇರುತ್ತೆ, ಅದನ್ನ ಇಲ್ಲಿ ಹೀರೋ ಅಬ್ಸರ್ವ್ ಮಾಡ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಹೀರೋ ಫ್ರೆಂಡ್ ಒಂದು ಶಾಪ್ ಅಲ್ಲಿ ಕುತ್ಕೊಂಡು ತಿಂತಾ ಇರೋದು ಮತ್ತೆ ಹೀರೋ ಇಲ್ಲಿ ಬುಕ್ ಓದ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಫ್ರೆಂಡಿಗೆ ಹೇಳ್ತಿರ್ತಾರೆ, ಈ ತರ ಡಬ್ಬಾ ಊಟಗಳನ್ನೆಲ್ಲ ತಿನ್ನೋದನ್ನ ಬಿಟ್ಬಿಡು, ಇಲ್ಲಾಂದ್ರೆ ಬೇಗ ವಯಸ್ಸಾದೋ ನಂಗೆ ಕಾಣಿಸ್ತಿರ್ತೀಯ ನೀನು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಹೀರೋ ಫ್ರೆಂಡ್ ಕೂಡ ಹೇಳ್ತಿರ್ತಾರೆ, ನನ್ಗೇನ್ ವಯಸ್ಸಾಗೋ ತರ ಕಾಣಿಸಿದ್ರೆ ನನ್ಗೇನ್ ಪ್ರಾಬ್ಲಮ್ ಇಲ್ಲಪ್ಪ ಅಂತೆಲ್ಲ ಹೇಳ್ಬಿಟ್ಟು ಅವ್ರು ಮತ್ತೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಲ್ಲಿ ಹೀರೋ ಫ್ರೆಂಡ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನ್ ವಿಷಯ ಬಿಡು, ನೀನ್ ಹೇಳು, ಅವಳನ್ನ ಇಷ್ಟ ಪಡ್ತಿದ್ಯಾ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾರೆ, ಯಾರನ್ನ ಹೇಳ್ತಿದ್ಯಾ ನೀನು, ಯಾರನ್ನ ಇಷ್ಟ ಪಡ್ತಿದೀನಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಕಂಟಿನ್ಯೂ ಮಾಡ್ತಾ ಅದೇ ಇಷ್ಟ ಪಡ್ತಿದ್ಯಲ್ಲ ಹುಡುಗಿ ಲಿಂಕ್ಸುವಾ ಅಂತ ಹೇಳ್ತಿರ್ತಾರೆ. ಇದನ್ನ ಕೇಳಿ ಹೀರೋ ತಿಂತಿರೋದ್ರಿಂದ ಕೆಂಬನ್ಬಿಟ್ಟು ಅವನು ಅದನ್ನೆಲ್ಲ ಮತ್ತೆ ಪ್ಲೇಟಿಗೆ ಉಗಿತಿರ್ತಾನೆ. ಇಲ್ಲಿ ಹೀರೋ ಫ್ರೆಂಡ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿನ್ಗೇನ್ ಅನ್ಸುತ್ತೆ ನಾನು ಅಷ್ಟು ದಡ್ಡನ್ ತರ ಕಾಣಿಸ್ತೀನ ಅಂತ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ಫ್ರೆಂಡ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿಂಗೇನಾದ್ರೂ ಹೆಲ್ಪ್ ಬೇಕು ಅಂದ್ರೆ ನನ್ನ ಕೇಳು ಅಂತ. ಇಲ್ಲಿ ಅದಕ್ಕೆ ಹೀರೋ ಏನು ರೆಸ್ಪಾನ್ಸ್ ಮಾಡಲ್ಲ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡೇ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡಿ ಇದೇ ಲಾಸ್ಟ್ ಚಾನ್ಸ್ ನಿನ್ಗೆ ನಾನು ಕೇಳ್ತಿರೋದು, ನಿನ್ಗೆ ಹೆಲ್ಪ್ ಬೇಕಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ಫ್ರೆಂಡ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಸರಿ ನಿನ್ಗೇನು ಹೆಲ್ಪ್ ಬೇಡ ಅಂದ್ರೆ ಗುಡ್ ಲಕ್ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಹೀರೋ ಮಂಡಿ ಊರಿ ಕೂರ್ದ ಒಂದು ಸ್ನಾಕ್ಸ್ ನ ಹೀರೋ ಫ್ರೆಂಡ್ ಗೆ ಆಫರ್ ಮಾಡ್ತಿರ್ತಾರೆ. ಇಲ್ಲಿ ಹೀರೋ ಫ್ರೆಂಡ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನ್ ಕ್ಯಾಲ್ಕುಲೇಷನ್ ಪ್ರಕಾರ ಹೇಳೋದಾದ್ರೆ ಲಿಂಕ್ಸುವ ನಿನ್ನೂ ಕೂಡ ಇಷ್ಟ ಪಡ್ತಿದ್ದಾರೆ ಅಂತ ಹೇಳ್ತಿರ್ತಾರೆ.
ಇಲ್ಲಿ ಹೀರೋ ಫ್ರೆಂಡು ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾರೆ, ಅದು ಅಲ್ಲದೆ ನಿನ್ಗಿಂತ ಜಾಸ್ತಿ ಅವರೇ ನಿನ್ನ ಇಷ್ಟಪಡೋದು, ನೀನೇನಾದರೂ ಅವ್ರನ್ನ 9% ಇಷ್ಟಪಡ್ತಿದ್ಯಾ ಅಂದರೆ ಅವರು ನಿನ್ನ 98% ಇಷ್ಟಪಡ್ತಾರೆ ಅಂದ್ಬಿಟ್ಟು ಒಂದು ಕ್ಯಾಲ್ಕುಲೇಷನ್ ಶೀಟ್ ಇರುತ್ತೆ, ಅದನ್ನ ಇಲ್ಲಿ ಅವರು ತೋರಿಸ್ತಿರ್ತಾರೆ. ಇದನ್ನೆಲ್ಲ ಕೇಳಿ ಹೀರೋ ಫುಲ್ಲು ಖುಷಿಯಾಗಿ ವಾವ್ ಏನ್ ಹೇಳ್ಬಿಟ್ಟು ನೀನು ಸೂಪರ್ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡು ಹೀರೋಗೆ ಒಂದು ಸ್ವಲ್ಪ ಟಿಪ್ಸ್ ಕೊಡ್ತಾ ಹೇಳ್ತಿರ್ತಾರೆ, ನೋಡಿ ಈಗ ನೀನು ಏನು ಮಾಡಬೇಕಿಲ್ಲ, ಸ್ವಲ್ಪ ಕೂಲ್ ಬಾಸ್ ತರ ಓಡಾಡಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಫ್ರೆಂಡು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನು ಯಾವಾಗಲೂ ಅವಳು ಸುತ್ತಮುತ್ತನೇ ಇರಬೇಕು, ಒಂದು ಕೆಲಸ ಮಾಡು, ನಾಳೆ ನೀನು ಅವಳ ಪೆನ್ ಕೇಳು, ಅವಳು ಹೇಳ್ತಾಳೆ ನನ್ನ ಹತ್ರ ಒಂದೇ ಪೆನ್ ಇರೋದು ಅಂತ. ಆಗ ನೀನು ಹೇಳು ಸರಿ ಆಯ್ತು ರಬ್ಬರೇ ಕೊಡು ಅಂತ. ಇಲ್ಲಿ ಅವಾಗ ಅವಳು ನಗ್ತಾಳೆ, ಹುಡುಗಿ ನಕ್ಕದ್ಲು ಅಂದ್ರೆ ಪಕ್ಕ ನಿನಗೆ ಫಿಕ್ಸ್ ಅವಳು ಸಿಗ್ತಾಳೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಫ್ರೆಂಡು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡು ಏನೋ ನೀನು ಟೆನ್ಷನ್ ತಗೊಂಡು ಎಲ್ಲನೂ ಹಾಳು ಮಾಡಕ್ ಹೋಗ್ಬೇಡ, ಎಲ್ಲನೂ ಕೂಲ್ ಆಗಿ ಮಾಡು, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹಾ ಹೌದು ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಕ್ಲಾಸ್ ರೂಮ್ ಅಲ್ಲಿ ಕೂತಾಗ ಹೀರೋ ಫ್ರೆಂಡ್ ಹೇಳಿರೋ ಮಾತೆಲ್ಲ ನೆನಪಾಗಿ ಅವನು ಸುವಾ ಹತ್ರ ಕೇಳ್ತಿರ್ತಾನೆ, ಸುವಾ ನಿನ್ನ ಹತ್ರ ಎಕ್ಸ್ಟ್ರಾ ಪೆನ್ ಇದೆಯಾ ಅಂತ. ಇಲ್ಲಿ ಸುವಾ ಏನ್ ಮಾಡ್ತಾಳೆ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲ ನನ್ನ ಹತ್ರ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಈಗ ಇಲ್ಲಿ ಹೀರೋಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ದಿಲ್ಲ, ಅವನು ಸುಮ್ಮನೆ ಹಾಗೆ ಕುತ್ಕೊಬಿಡ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಡ್ಯಾನ್ಸಿಗೆ ಅಂತ ಎಲ್ಲರೂ ನಿಂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಇದನ್ನೆಲ್ಲ ಹೀರೋ ಫ್ರೆಂಡಿಗೆ ಹೇಳಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡು ಹೇಳ್ತಿರ್ತಾನೆ, ಪರವಾಗಿಲ್ಲ ಬಿಡು, ಹುಡುಗಿರು ಯಾವಾಗ್ಲೂ ಹಾಗೆ ಸ್ವಲ್ಪ ನಕರೆ ತೋರಿಸ್ತಾರೆ, ಅವರು ಈ ತರ ಎಲ್ಲ ಏನಾದ್ರು ಹುಡುಗರು ಕೇಳಿದ್ರೆ ಸ್ವಲ್ಪ ಆಟಿಟ್ಯೂಡ್ ತೋರಿಸಿಲ್ಲ ಅಂದ್ರೆ ಅವರು ಯಾವ ಕೆಲಸನೂ ಮಾಡಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಫ್ರೆಂಡು ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾರೆ, ನೋಡು ಏನೇ ಆಗ್ಲಿ ನೀನು ಆರಾಮಾಗಿ ಕಾಮಾಗಿ ಎಲ್ಲಾನು ಮಾಡು, ನೀನು ಯಾವ್ದೇ ಕಾರಣಕ್ಕೂ ಮಾಡ್ತೀನಿ ಅಂತ ಅರ್ಜೆನ್ಸಿ ಮಾಡಕ್ ಹೋಗ್ಬೇಡ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಫ್ರೆಂಡ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡು ಜಾಸ್ತಿ ತಲೆ ಕೆಡ್ಸ್ಕೊಬೇಡ, ನಿನ್ ಪ್ರೀತಿಲಿ ಏನಾದ್ರೂ ನಿಜವಾಗ್ಲೂ ಪವರ್ ಇದ್ರೆ ಅವಳೇ ನಿನ್ನ ಹತ್ರ ಬರ್ತಾಳೆ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಇಲ್ಲಿ ಎಲ್ಲರೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋಗೆ ಡ್ಯಾನ್ಸ್ ಮಾಡಕ್ಕೆ ಬರ್ತಿರಲ್ಲ. ಇಲ್ಲಿ ಅದಕ್ಕೆ ಅವ್ರ ಟೀಚರು ಬೈತಿರ್ತಾರೆ, ಏನ್ ಮಾಡ್ತಿದ್ಯಾ ನೀನು ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಸಾರಿ ಸರ್ ಆಕ್ಚುಲಿ ನಾನು ಲೆಫ್ಟಿ ಅಲ್ವಾ, ಅದಕ್ಕೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಟೀಚರು ಹೇಳ್ತಾ ಇರ್ತಾರೆ, ಲೆಫ್ಟಿ ಆದ್ರೆ ಡ್ಯಾನ್ಸಿಗೆ ಏನಪ್ಪ ಪ್ರಭಾವ ಬೀರುತ್ತೆ, ಏನು ಇಲ್ಲ ಕರೆಕ್ಟ್ ಆಗಿ ಮಾಡು ನೀನು ಅಂತ ಹೇಳ್ತಿರ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಈಗ ಪ್ರಾಪರ್ ಆಗಿ ಮಾಡ್ತಿರ್ತಾನೆ, ಆದ್ರೂ ಕೂಡ ಮ್ಯೂಸಿಕ್ ನ ಆಫ್ ಮಾಡ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಸರ್ ನಾನು ಏನು ಮಾಡಿಲ್ಲ, ನಾನು ಕರೆಕ್ಟ್ ಆಗಿ ಡ್ಯಾನ್ಸ್ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಡ್ಯಾನ್ಸ್ಗೆ ಹೇಳ್ಕೊಡ್ತಿರೋ ಟೀಚರ್ ಹೇಳ್ತಿರ್ತಾರೆ, ನೀನಲ್ಲ ಸುವಾ ನಿನ್ಗೇನಾಯ್ತು, ನೀನು ಲೆಫ್ಟಿನ ಅಂತ ಕೇಳಿದಾಗ ಇಲ್ಲಿ ಸುವಾ ಹಾ ಹೌದು ಸರ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಡ್ಯಾನ್ಸ್ ಟೀಚರು ಹೇಳ್ತಿರ್ತಾರೆ, ಒಂದ್ ಕೆಲಸ ಮಾಡು, ನೀನು ಮತ್ತೆ ಅವನು ಒಂದೇ ಸತಿ ಮಾಡಿ, ನೀವಿಬ್ರು ಲೆಫ್ಟ್ ಇರೋದ್ರಿಂದ ಡ್ಯಾನ್ಸ್ ಪ್ರಾಪರ್ ಆಗಿ ಬರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಇಲ್ಲಿ ಹೀರೋ ಮತ್ತೆ ಸುವಾ ಡ್ಯಾನ್ಸ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಇಲ್ಲಿ ಮ್ಯೂಸಿಕ್ ಆನ್ ಆಗಿದ ತಕ್ಷಣ ಸುವಾ ಕೈಗಳನ್ನೆಲ್ಲ ಅವಳ ಪೊಸಿಷನ್ ಅಲ್ಲಿ ಇಟ್ಕೋತಾರೆ. ಇಲ್ಲಿ ಹೀರೋ ಅಂತೂ ಫುಲ್ ನರ್ವಸ್ ಆಗ್ಬಿಟ್ಟಿರ್ತಾನೆ. ಇಲ್ಲಿ ಹೀರೋಯಿನ್ ಕೈನ ಮುಟ್ಲಾಬೇಡವಾ ಅಂತ ನಿಧಾನಕ್ಕೆ ಮುಟ್ಟಿರ್ತಾನೆ. ಎಲ್ಲಿ ಅವನು ಮುಟ್ಟಿದ್ರೆ ಹೀರೋಯಿನ್ ಕೈಗೆ ನೋವಾಗುತ್ತೋ ಅನ್ನೋ ತರ ಅವನು ಇಲ್ಲಿ ಫುಲ್ ಎದ್ರುಕೊಂಡು ಮುಟ್ಟಿರ್ತಾನೆ. ಇಲ್ಲಿ ಇದನ್ನೆಲ್ಲ ಹೀರೋ ಫ್ರೆಂಡ್ ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಆರಾಮಾಗಿ ಕಾಮಾಗು ಅಂತ. ಇಲ್ಲಿ ಅದಕ್ಕೆ ಹೀರೋ ಸ್ವಲ್ಪ ನಿಧಾನಕ್ಕೆ ಉಸಿರು ಬಿಡ್ತಿರ್ತಾನೆ. ಇಲ್ಲಿ ಹೀರೋ ಸುವಾ ಕೈ ಇಟ್ಕೊಂಡ್ಮೇಲೆ ನಿಧಾನಕ್ಕೆ ಕೈಯಿಂದ ಸುವಾ ಮುಖವರೆಗೂ ಹೋಗ್ತಾನೆ. ಅಲ್ಲಿ ಅವನು ಸುವಾ ಮುಖ ನೋಡಿದ ತಕ್ಷಣ ಅವನಿಗೆ ಫುಲ್ ನರ್ವಸ್ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲಿ ಅದಕ್ಕೆ ಅವನು ಸ್ಟೆಪ್ಸ್ ಮಾಡುವಾಗ ಸುವಾ ಕಾಲ್ ಮೇಲೆ ಕಾಲಿಟ್ಬಿಡ್ತಾನೆ. ಆಮೇಲೆ ಪಟ್ಟಂತ ಅವನು ಕೆಳಗಡೆ ಕುತ್ಕೊಂಡು ಐಮ್ ರಿಯಲಿ ಸಾರಿ ಅಂತ ಕಾಲ್ನ ಒರೆಸ್ತಾ ಇರ್ತಾನೆ. ಇಲ್ಲಿ ಅದಕ್ಕೆ ಸುವಾ ಹೇಳ್ತಿರ್ತಾಳೆ, ಪರವಾಗಿಲ್ಲ ಬಿಡು ಏನೂ ಆಗಿಲ್ಲ ನನ್ಗೆ ಅಂತ. ಇಲ್ಲಿ ಅವನು ಕತ್ತೆತ್ವಾಗ ಸುವಾ ಮೂಗಿಗೆ ರಪ್ಪ ಅಂತ ಅವನ ತಲೆ ಒಡೆದ್ಬಿಡುತ್ತೆ. ಅದಕ್ಕೆ ಸುವಾ ಮೂಗಲ್ಲಿ ಫುಲ್ ಬ್ಲಡ್ ಬರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಅವನು ಎಲ್ಲಾನು ಫುಲ್ ಮೆಸ್ಅಪ್ ಮಾಡ್ಬಿಟ್ಟಿರ್ತಾನೆ. ಇಲ್ಲಿ ಅವಳಿಗೆ ಮೂಗಲ್ಲಿ ಬ್ಲಡ್ ನಿಲ್ಲದೆ ಎಲ್ಲ ಫುಲ್ ಜೋರಾಗಿ ಬರ್ತಿರುತ್ತೆ. ಅದಕ್ಕೆ ಅವಳು ಆ ರೂಮಿಂದ ಆಚೆಗೆ ಹೊಟ್ಟೋಗ್ಬಿಡ್ತಾಳೆ. ಇಲ್ಲಿ ಹೀರೋದು ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಿರುತ್ತೆ. ಇದೆಲ್ಲ ಇನ್ಸಿಡೆಂಟ್ ನಡೆದ್ಮೇಲೆ ಇಷ್ಟೊಂದೆಲ್ಲ ಮಿಸ್ಅಪ್ ಆದ್ಮೇಲೆ ನಾವು ಸ್ಕೂಲ್ ಮುಗಿಯೋವರೆಗೂ 3 ವರ್ಷ ಏನು ಮಾತಾಡೇ ಇರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಮತ್ತೆ ನಾನು ಕೂಡ ಮಾತಾಡ್ಸೋಕೆ ಪ್ರಯತ್ನ ಪಡ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೈಸ್ಕೂಲ್ ಕಂಪ್ಲೀಟ್ ಆದ್ಮೇಲೆ ಎಲ್ಲಾರನ್ನೂ ಫೇರ್ವೆಲ್ ಮಾಡ್ತಾರಲ್ಲ, ಅದನ್ನ ಇಲ್ಲಿ ತೋರಿಸ್ತಿರ್ತಾರೆ. ಇಲ್ಲಿ ಹೀರೋ ಫ್ರೆಂಡು ಹೀರೋನ ಕೇಳ್ತಿರ್ತಾರೆ, ಈಗ ಹೇಳು ನೀನು ಈಗಲೂ ಕೂಡ ಸುವಾನ ಇಷ್ಟಪಡ್ತಾ ಇದೆಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಏನು ಹೇಳಲ್ಲ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡು ಫುಲ್ ಶಾಕ್ ಆಗಿ, ನಿಜವಾಗ್ಲೂ ನಾನು ಇನ್ನು ಈಗಲೂ ಕೂಡ ಅವಳನ್ನ ಇಷ್ಟಪಡ್ತಿದ್ಯಾ ಯಪ್ಪ ಅಂತ ಹೇಳ್ಬಿಟ್ಟು ಅವನು ಜೋರಾಗಿ ಕಿರ್ಚಾಡ್ತಿರ್ತಾನೆ. ಹೀರೋ ನಾನ್ ಸುವಾ ಹತ್ರ ಮಾತಾಡ್ತೀನಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಕೂಡ ತಡಿತಿರ್ತಾನೆ, ಸುಮ್ಮನೆ ಇರು ನೀನದೆಲ್ಲ ಏನೇನೋ ಮಾಡ್ಬೇಡ ಅಂತ. ಅದೇ ಟೈಮಿಗೆ ಅಲ್ಲಿಗೆ ಸುವಾ ಕೂಡ ಬಂದ್ಬಿಟ್ಟು ಈ ಬುಕ್ಕಲ್ಲಿ ಏನಾದ್ರು ಬರಿ ಅಂತ ಕೊಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಫುಲ್ ಶಾಕ್ ಆಗ್ಬಿಟ್ಟು ನಾನಾ ಅಂತ ಕೇಳ್ಬಿಟ್ಟು ಹೀರೋ ಹತ್ರ ಪೆನ್ ಕೇಳ್ತಿರ್ತಾನೆ. ನಮ್ಗೆ ತೋರಿಸ್ತಾರೆ ಹೀರೋ ಒಂದು ಪೆನ್ನ ತೆಗೆದ್ಬಿಟ್ಟು ಹೀರೋ ಫ್ರೆಂಡ್ ಕೈಲಿ ಕೊಡ್ತಿರ್ತಾರೆ. ಇಲ್ಲಿ ಅವನು ಬರ್ದ್ಬಿಟ್ಟು ಸುವಾ ಕೈಲಿ ಆ ಬುಕ್ನ ವಾಪಸ್ ಕೊಟ್ಟಾಗ ಇಲ್ಲಿ ಸುವಾ ಹೀರೋ ಕೈಲೂ ಕೊಡ್ತಿರ್ತಾಳೆ, ತಗೋ ನೀನು ಬರೆಯಂಗಿದ್ರೆ ಬರಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾನೆ, ಬರಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಕೂಡ ಪೆನ್ ತಗೊಂಡು ಅದರಲ್ಲಿ ಏನೋ ಬರೀತಿರ್ತಾನೆ. ಇಲ್ಲಿ ಹೀರೋ ಫ್ರೆಂಡ್ ನೋಡ್ತಿರ್ತಾನೆ ಇಣ್ಕಿ ಏನ್ ಬರೀತಿದ್ದಾನೆ ಅಂತ, ಬಟ್ ಅದು ಕಾಣೋದಿಲ್ಲ. ಈಗ ನಮ್ಗೆ ತೋರಿಸ್ತಾರೆ ಸುವಾಲಿಂದ ಹೋಗ್ತಿರ್ತಾಳೆ ಅಂತ. ಇಲ್ಲಿ ಸುವಾಲಿಂದ ಹೋದ್ಮೇಲೆ ಹೀರೋ ಫ್ರೆಂಡ್ ಹೇಳ್ತಿರ್ತಾರೆ, ಮೋಸ್ಟ್ಲಿ ಅವಳು ನನ್ನ ಇಷ್ಟಪಡ್ತಿದ್ದಾಳೆ ಅನ್ಸುತ್ತೆ, ನಿನ್ನನ್ನೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಆಗ ಹೀರೋಗೆ ಗೊತ್ತಾಗುತ್ತೆ ಸುವಾ ಅವ್ರ ಪೆನ್ನ ಇಸ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹುಡಿಕೊಂಡು ಹೋಗ್ತಿರ್ತಾನೆ, ಸುವಾ ಎಲ್ಲೋದ್ಲು ಅಂತ.
ಇಲ್ಲಿ ಹೀರೋ ಆಚೆ ಬಂದು ನೋಡಿದಾಗ ಸುವಾ ಅಲ್ಲೆಲ್ಲೂ ಇರೋದಿಲ್ಲ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾರೆ, ನೋಡು ಲಾಸ್ಟಲ್ಲಿ ಯಾವತ್ತಿದ್ರು ಫ್ರೆಂಡ್ಸೇ ನಿನಗೆ ಆಗ್ಬರೋದು ಬಾ ಅಂತ. ಈಗ ಹೇಳು ನಿಜ, ಅವಳ ನೀನು ಈಗಲೂ ಇಷ್ಟಪಡ್ತಿದ್ಯಾ ತಾನೆ, ಹಾಗೆ ಹೀಗೆ ಅಂತ ರೇಗಿಸ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾರೆ, ಇಲ್ಲ ನಾನು ಅವಳನ್ನ ಆಲ್ರೆಡಿ ಮರ್ತೋಗ್ಬಿಟ್ಟಿದ್ದೀನಿ, ಸುಮ್ಮನೆ ಇರೋ ಅಂತ. ಇಲ್ಲಿ ಇವರಿಬ್ರು ಹೀಗೆ ಜಗಳ ಆಡ್ಕೊಂಡು ಫುಲ್ಲು ಅಲ್ಲಿರೋ ಬಾಲ್ಕನಿ ತುಂಬ ಓಡಾಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ನ ತೋರಿಸ್ತಾರೆ. ಇಲ್ಲಿ ಸುವಾ ಕೈಲಿ ಆಲ್ರೆಡಿ ಅದೇ ಪೆನ್ನು ಇರುತ್ತೆ. ಇಲ್ಲಿ ಹೀರೋ ಕೇಳ್ತಿರ್ತಾನೆ, ಏನಾದರೂ ಸ್ವಲ್ಪ ಆದರೂ ನಿನಗೆ ನೆನ್ಪು ಬಂತಾ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಮತ್ತೆ ಇದಾದ್ಮೇಲೆ ನಾನು ಜಿಹೋ ರೂಮಿಂದ ಎದ್ಬಿಟ್ಟು ಮಮ್ಮ ಅಂತ ಜೋರಾಗಿ ಕಿರ್ಚ್ಕೊಂಡು ಅವ್ರ ಅಮ್ಮನ ಹತ್ರ ಓಡ್ ಬಂದು ತೊಡೆ ಮೇಲೆ ಮಲ್ಕೊಂಡು ಹೇಳ್ತಿರ್ತಾನೆ, ನನಗೆ ಎಷ್ಟು ಕೆಟ್ಟ ಕನ್ಸು ಬಿತ್ತು ಗೊತ್ತಾ, ನೀವು ಮತ್ತೆ ಆ ಮೋಡಗಳ ಲೋಕಕ್ಕೆ ವಾಪಸ್ ಹೋಗ್ತಿದ್ದೀರಾ ಅಂತ ಅನ್ನಿಸ್ಬಿಡ್ತು ಅಂತ ಬಂದ್ಬಿಟ್ಟು ಇಲ್ಲಿ ಹೀರೋಯಿನ್ ತೊಡೆ ಮೇಲೆ ಅವನು ಮಲ್ಕೋತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಹೇಳ್ತಿರ್ತಾನೆ, ಅವನ ಪ್ರಕಾರ ಮೋಡಗಳ ಲೋಕದ ಹಾಸ್ಪಿಟಲ್ ಇರಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋಯಿನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಹಾಗಾದ್ರೆ ನಾವು ಸ್ಕೂಲ್ ಟೈಮಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇರ್ಲಿಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾನೆ, ಹೌದು ನೀನು ಹೇಳ್ತಿರೋದು ಸರಿ, ನಿನಗೆ ಗೊತ್ತಾ ಕಾಲೇಜ್ ಟೈಮಲ್ಲಿ ಸತಿ ನನ್ನಲ್ಲಿರೋ ಎಲ್ಲ ಧೈರ್ಯನೂ ಒಂದ್ಗೂಡ್ಸಿ ನಿನ್ಗೆ ಕಾಲ್ ಮಾಡಿದ್ದೆ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಹೀರೋ ಒಂದು ಕಾಯಿನ್ ಬೂತಲ್ಲಿ ಬಂದ್ಬಿಟ್ಟು ಹೀರೋಯಿನ್ಗೆ ಕಾಲ್ ಮಾಡ್ತಿರ್ತಾರೆ. ಇಲ್ಲಿ ಅವಳು ಫೋನ್ ಪಿಕ್ ಮಾಡಿ ಹಲೋ ಅಂದಿದ ತಕ್ಷಣ ಇಲ್ಲಿ ಹೀರೋ ಫುಲ್ ಎದ್ರುಕೊಂಡು ಆ ಕಾಲ್ನ ಕಟ್ ಮಾಡ್ಬಿಡ್ತಾರೆ. ಇಲ್ಲಿ ಆಚೆಗಡೆ ಹೀರೋ ಫ್ರೆಂಡ್ ನಿಂತ್ಕೊಂಡು ವೇಟ್ ಮಾಡ್ತಿರ್ತಾರೆ. ಇಲ್ಲಿ ಯಾವಾಗ ಕಾಲ್ ಕಟ್ ಆಗುತ್ತೋ ಹೀರೋ ಫ್ರೆಂಡ್ ಆ ಬಾಗ್ಲ ಹತ್ರ ಅಡ್ಡ ನಿಂತ್ಕೊಂಡು, ಇಲ್ಲ ನನಗೂ ಗೊತ್ತಿಲ್ಲ, ನೀನು ಇವತ್ತೇ ಅವಳ ಹತ್ರ ಮಾತಾಡ್ಬೇಕು ಅಂತ ಬಾಗ್ಲು ತೆಗೆಯಕ್ಕೆ ಬಿಡ್ತಿರಲ್ಲ. ಇಲ್ಲಿ ಹೀರೋ ಫುಲ್ಲು ಬೇಡ್ಕೊತಿರ್ತಾನೆ, ಪ್ಲೀಸ್ ನನ್ನ ಕೈಲಿ ಆಗ್ತಿಲ್ಲ, ಬಿಟ್ಬಿಡು, ನನ್ನ ಬಿಟ್ಬಿಡು ಅಂತ. ಇಲ್ಲಿ ನಮ್ಗೆ ತೋರಿಸ್ತಾರೆ ಫೈನಲಿ ಹೀರೋ ಆ ಟೆಲಿಫೋನ್ ಬೂತ್ ಇಂದ ಆಚೆಗೆ ಓಡ್ಕೊಂಡು ಹೊಂಟೋಗ್ಲಿ. ಅದಕ್ಕೆ ಹೀರೋ ಫ್ರೆಂಡ್ ಜೋರಾಗಿ ಕಿರ್ಸ್ತಾ ಹೇಳ್ತಿರ್ತಾರೆ, ಪುಕ್ಲು ನನ್ ಮಗನೆ ಅಂತ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ. ನಾನು ಈ ತರ ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಫೇಲ್ ಆದಾಗ ನೆಕ್ಸ್ಟ್ ಅನ್ಕೊಂಡೆ, ನೆಕ್ಸ್ಟ್ ಯಾವಾಗ ಚಳಿಗಾಲ ಬಂದು ರಜಾ ಬರುತ್ತಲ್ಲ ಆವಾಗ್ಲೇ ನಿನ್ಗೆ ಕಾಲ್ ಮಾಡ್ಬೇಕು ಅನ್ಕೊಂಡೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅವರು ಲೆಟರ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಓದ್ತಿರ್ತಾರೆ. ಯೋಚನೆ ಮಾಡ್ತಾ 2.5 ವರ್ಷನೂ ನಾನು ಹಾಗೆ ಕಳೆದ್ಬಿಟ್ಟೆ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸ್ವಲ್ಪ ವರ್ಷಗಳಾದ್ಮೇಲೆ ಮತ್ತೆ ಹೀರೋ ಸುವಾಗೆ ಕಾಲ್ ಮಾಡ್ಬೇಕು ಅಂತ ಬಂದಿರ್ತಾನೆ. ಇಲ್ಲಿ ಹೀರೋ ಫ್ರೆಂಡ್ ಕೂಡ ಬಂದಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮತ್ತೆ ಸುವಾಗೆ ಕಾಲ್ ಮಾಡಿದಾಗ ಅಲ್ಲಿ ಅವಳು ಹಲೋ ಅಂದಿದ ತಕ್ಷಣ ಹೀರೋಗೆ ಫುಲ್ ಮೀಟರ್ ಆಫ್ ಆಗಿ ಅವನು ಮತ್ತೆ ಮೊಬೈಲ್ನ ಇಡಬೇಕು ಅಂತ ಹೋಗ್ತಿರ್ತಾನೆ. ಆದ್ರೆ ಈ ಸತಿ ಹೀರೋ ಫ್ರೆಂಡ್ ಆಗೆಲ್ಲ ಹಾಗಾಗಿ ಬಿಡ್ದಲೆ ಅವನು ಫೋನ್ನ ಕಿತ್ಕೊಂಡು, ಇಲ್ಲ ನೀನು ಈ ಸತಿ ಮಾತಾಡ್ಲೇಬೇಕು ಅಂತ ಇಲ್ಲಿ ಇವರಿಬ್ರು ಮಧ್ಯೆ ಪೈಪೋಟಿ ನಡೀಲಿ. ಸುವಾ ಕೇಳ್ತಾನೆ ಇರ್ತಾಳೆ, ಯಾರು ಮಾತಾಡ್ತಿರೋದು ನೀವು, ಯಾರು ಹೇಳಿ ಅಂತ. ಇಲ್ಲಿ ಇವಳು ಇದನ್ನೆಲ್ಲ ಹೇಳ್ತಿರೋದು ಹೀರೋಗೆ ಮತ್ತೆ ಹೀರೋ ಫ್ರೆಂಡ್ ಇಬ್ರಿಗೂ ಕೇಳಿಸ್ತಿರುತ್ತೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಏನ್ ಮಾಡ್ತಾನೆ ಅಂದ್ರೆ, ಜಿನ್ ಅದೇ ನಿನ್ ಸ್ಕೂಲ್ ಫ್ರೆಂಡ್ ಹೈಸ್ಕೂಲ್ ಫ್ರೆಂಡ್ ಇದ್ನಲ್ಲ ಜಿನ್, ಅವನು ನನ್ನ ಹತ್ರ ಮಾತಾಡ್ಬೇಕಂತೆ ಅಂತ ಹೇಳ್ಬಿಟ್ಟು ಹೀರೋ ಕೈಲಿ ಮೊಬೈಲ್ ಕೊಟ್ಬಿಡ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಸುವಾ ಹತ್ರ ಮಾತಾಡ್ತಿರೋದನ್ನ. ಇಲ್ಲಿ ಅವನು ಹೇಳ್ತಿರ್ತಾನೆ, ನನ್ನ ಹೆಸರು ಬಂದು ಜಿಯಾಂಗ್ ಅಂತ, ಅದೇ ನಾವು ಹೈಸ್ಕೂಲ್ ಫ್ರೆಂಡ್ಸ್ ಆಗಿದ್ವಲ್ಲ, ನನ್ಗೆ ಅನ್ಸುತ್ತೆ ನೀನು ಮರ್ತೋಗ್ಬಿಟ್ಟಿದ್ಯಾ ನನ್ನನ್ನು, ನಿನ್ಗೆ ನಾನು ನೆನಪಿರಲ್ಲ ಅನ್ಸುತ್ತೆ, ಆದ್ರೆ ನೀನು ಲಾಸ್ಟ್ ಡೇ ನನ್ನ ಹತ್ರ ಒಂದು ಪೆನ್ ಇಸ್ಕೊಂಡಿದ್ಯಲ್ಲ ಅದನ್ನ ನೀನು ನನಗೆ ವಾಪಸ್ ಕೊಡಕ್ಕಾಗುತ್ತಾ, ಅದು ನನಗೆ ಬೇಕು ಅಂತ ಕೇಳ್ತಿರ್ತಾನೆ. ಆಕ್ಚುಲಿ ಹೀರೋಗೆ ಈ ಸುವಾ ಹತ್ರ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾನೆ ಇರಲ್ಲ. ಇದಕ್ಕೆ ಅವನು ಇದನ್ನ ನೆಪ ಇಟ್ಕೊಂಡು ಹೇಳ್ತಿರ್ತಾನೆ. ಇದನ್ನೆಲ್ಲ ಹೇಳಿದ್ಮೇಲೆ ಅವನು ಕೂಡ ರಿಗ್ರೆಟ್ ಮಾಡ್ಕೋತಿರ್ತಾನೆ. ಆ ಕಡೆಯಿಂದ ಸುವಾ ಏನ್ ಮಾತಾಡ್ತಾಳೆ ಅನ್ನೋದನ್ನ ಇಲ್ಲಿ ನಮ್ಗೆ ಕೇಳಿಸಲ್ಲ. ಬಟ್ ಆದ್ರೆ ಇಲ್ಲಿ ಹೀರೋ ಫೇಸ್ ಅಲ್ಲಿ ಯಾವುದೇ ತರ ಎಕ್ಸ್ಪ್ರೆಷನ್ಸ್ ಇರೋದೇ ಇಲ್ಲ. ಇಲ್ಲಿ ಅವನು ಫುಲ್ ಬೇಜಾರಲ್ಲಿದ್ದಾನ, ಕೋಪದಲ್ಲಿದ್ದಾನ, ಯಾವ ಎಕ್ಸ್ಪ್ರೆಷನ್ಸ್ ಗೊತ್ತಾಗ್ದಲ್ಲ ಅವನು ಫೋನ್ ನ ಕಟ್ ಮಾಡ್ತಿರೋದನ್ನ ಮಾತ್ರ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಟೆಲಿಫೋನ್ ಬೂತ್ ಇಂದ ಬರೋವರೆಗೂ ಸೈಲೆಂಟ್ ಆಗಿ ಇರ್ತಾನೆ. ಅವನು ಆಚೆ ಬಂದಿದ ತಕ್ಷಣ ಜೋರಾಗಿ ಕಿರ್ಚ್ಕೊಂಡು ಅಲ್ಲಿರೋ ಪಾರ್ಕ್ ಸುತ್ತಮುತ್ತ ಎಲ್ಲಾ ಕಡೆನೂ ಓಡಾಡ್ತಿರ್ತಾನೆ. ಇಲ್ಲಿ ಅವನು ಹೀರೋ ಫ್ರೆಂಡ್ ಕೂಡ ಹಗ್ ಮಾಡ್ಕೊಂಡು, ನಿನ್ಗೆ ಏನ್ ಬೇಕೇಳು, ನನ್ನ ಕಡೆಯಿಂದ ಟ್ರೀಟ್ ಕೊಡಿಸ್ತೀನಿ, ನೀನ್ ಏನ್ ಬೇಕಾದ್ರೂ ತಿನ್ನೋ, ಹಾಗೆ ಹೇಗೆ ಅಂತ ಫುಲ್ ಎಂಜಾಯ್ ಮಾಡ್ತಿರ್ತಾನೆ. ಇಲ್ಲಿ ಅವನಂತೂ ಕಿರ್ಚಾಡ್ತಾ ಇರ್ತಾನೆ. ಇಲ್ಲಿ ಹೀರೋ ಈ ತರ ಎಲ್ಲ ಕಿರ್ಚಾಡೋದಕ್ಕೆ ಕಾರಣ ಏನಿರ್ಬೋದು, ಅಂತದ್ದು ಸುಹಾ ಏನ್ ಹೇಳಿರ್ಬೋದು ಹೀರೋಗೆ ಅನ್ನೋದನ್ನ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ಈ ಪಾರ್ಟ್ ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ವೇಟ್ ಫಾರ್ ಪಾರ್ಟ್ 3. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ ಗೈಸ್.